ಎಲ್ರಿಗೂ ನಮಸ್ಕಾರ. ಇವತ್ತಿನ ಸೆಕ್ಟರ್ ಸೆಗ್ಮೆಂಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಬಂದು ನಜಾರಾ ಟೆಕ್ನಾಲಜೀಸ್, ಭಾರತದ ಮೊದಲ ಲಿಸ್ಟೆಡ್ ಗೇಮಿಂಗ್ ಕಂಪನಿ ಆಗಿದ್ದು ಯಾವ ರೀತಿ ಅನ್ನೋದ್ರ ಬಗ್ಗೆ ನೋಡೋಣ. ನಜಾರಾದ IPO ನೋಡಿದಾಗ ಮಾರ್ಚ್ 2021ರಲ್ಲಿ ಬಂದಿದ್ದು. ಅದೊಂದು ಆಬ್ಸಲ್ಯೂಟ್ ಬ್ಲಾಕ್ ಬಾಸ್ಟರ್ ಆಗಿತ್ತು. ಅಂದ್ರೆ 175 ಪಟ್ಟು ಓವರ್ ಸಬ್ಸ್ಕ್ರೈಬ್ಡ್ ಆಗಿತ್ತು ಅಂತ. ಮತ್ತೆ ಇವತ್ತು 4 ವರ್ಷಗಳ ನಂತರ ಕಂಪನಿ ಭಾರಿ ಬೆಳವಣಿಗೆಯನ್ನ ಕಂಡುಕೊಂಡಿದೆ. FY 2021ನಲ್ಲಿ ನಜಾರಾದ ಆದಾಯ ನೋಡಿದಾಗ 450 ಕೋಟಿ ಇತ್ತು. ಇನ್ನು FY 25ರ ಹೊತ್ತಿಗೆ ಅದು 1600 ಕ್ರೋರ್ಸ್ ಅನ್ನ ತಲುಪಿದೆ. ಇದು ಸುಮಾರು 4 ಪಟ್ಟು ಬೆಳವಣಿಗೆ ಅಲ್ವಾ. ಇನ್ನು ಎಬಿಟಾ 3.4x ಬೆಳೆದಿದೆ. ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೂಡ ಹೆಚ್ಚು ಕಡಿಮೆ 4x ಬೆಳೆದಿದೆ ನೋಡಿ. ನಜಾರಾದ ಕತೆ 1919ರಲ್ಲಿ ಶುರುವಾಗಿದ್ದು. ಆಗ ಅದು ಈ ಒಂದು ಟೆಲ್ಕೋ ಗೇಮಿಂಗ್ ಮೇಲೆ ಫೋಕಸ್ ಮಾಡ್ತಾ ಇತ್ತು. ಹಾಗೆ ಈ ಒಂದು ಟೆಲಿಕಾಂ ಕಂಪನಿಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಗೇಮ್ ಮಾಡೋದು. ಆದ್ರೆ ವರ್ಷಗಳು ಕಳೀತಾ ಹೋಗ್ತಿದ್ದ ಹಾಗೆ ನಜಾರಾ ಹಲವು ವಿಭಾಗಗಳಿಗೆ ಎಕ್ಸ್ಪ್ಯಾಂಡ್ ಆಯ್ತು ನೋಡಿ. ಒಂದು ಮೊಬೈಲ್ ಗೇಮಿಂಗ್ ಮತ್ತೆ ಗೇಮಿಫೈಡ್ ಲರ್ನಿಂಗ್ ನಾವು ನೋಡಿದಾಗ ಈ ಸ್ಪೋರ್ಟ್ಸ್ ಮತ್ತೆ ಆಟೆಕ್ ಇವತ್ತು ನಜಾರಾ ಕೇವಲ ಭಾರತದಲ್ಲಿ ದೊಡ್ಡದ್ ಮಾತ್ರ ಅಲ್ಲ, ಅದು 60ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಇರುವಿಕೆಯನ್ನ ಹೊಂದ್ಕೊಂಡಿದೆ. ಆದ್ರೆ ನಜಾರಾ ಇಷ್ಟೊಂದು ಫಾಸ್ಟ್ ಆಗಿರೋ ಜಾಗತಿಕ ಬೆಳವಣಿಗೆ ಏನಿದೆ ಅದನ್ನ ಸಾಧಿಸಿದಾದ್ರೂ ಹೇಗೆ? ಇದಕ್ಕೆ ನಿಜವಾಗ್ಲೂ ಒಂದೇ ಮಾತಿನಲ್ಲಿ ಉತ್ತರ ಹೇಳಬೇಕು ಅಂತಂದ್ರೆ ಪರ್ಚೇಸ್. ಹೌದು, ಖರೀದಿಗಳು. ಈಗ 2017ರಿಂದ ನಾವು ನೋಡಿದಾಗ ನಜಾರಾ ಆಕ್ವಿಸಿಷನ್ ಡ್ರಿವನ್ ಅಂದ್ರೆ ಬೆಳವಣಿಗೆಯ ಹಾದಿಯಲ್ಲಿದೆ ಅಂತ. ಇದು ಅವರ ಸ್ಟ್ರಾಟಜಿ ಒಂದು ಪ್ರಮುಖ ಭಾಗ ಅಂತ ಗೊತ್ತಾಗುತ್ತೆ. ಅಂದ್ರೆ IPO ಆದಾಗಿಂದ ಅವರು 13 ಆಕ್ವಿಸಿಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ರೀತಿ ಖರೀದಿನ ನೋಡ್ತಿರೋದ್ರಿಂದ ಅವರು ಇತ್ತೀಚೆಗೆ ಒಂದು ಕರ್ವ್ ಗೇಮ್ಸ್ ಮತ್ತೆ ಒಂದು ಸ್ಮ್ಯಾಶ್ ನ ಖರೀದಿ ಮಾಡೋ ಒಂದು ಡೀಲ್ಸ್ ನ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ಏನಿಲ್ಲ ಅಂದ್ರೂ ಕೂಡ 700 ಕೋಟಿಯಷ್ಟು ಕ್ಯಾಶ್ ರಿಸರ್ವ್ಸ್ ಇದೆ. ಅಂದ್ರೆ ಇನ್ನೂ ಹೆಚ್ಚು ಆಕ್ವಿಸಿಷನ್ ಬರುವಂತ ಸಾಧ್ಯತೆ ಇದೆ ಅಂತ. ಹಾಗೆ ಈ ಒಂದು ಪರ್ಚೇಸ್ ನಾವು ನೋಡಿದಾಗ ನಜಾರಾನ ಇಲ್ಲಿಯವರೆಗೆ ತಂದಿರೋದು ತುಂಬಾ ಸ್ಪಷ್ಟವಾಗಿದೆ ನೋಡಿ. ಆದ್ರೆ ದೊಡ್ಡ ಕ್ವಶನ್ ಏನ್ ಗೊತ್ತಾ, ಈ ಒಂದು ವೇಗದ ಬೆಳವಣಿಗೆ ದೀರ್ಘಕಾಲದಲ್ಲಿ ಇರುತ್ತಾ, ಅಂದ್ರೆ ಆಗಿದೆಯಾ, ಅಥವಾ ನಜಾರಾ ಒಂದು ಖರೀದಿಗಳ ಮೇಲೆ ಇಷ್ಟೊಂದು ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ. ಇದೇನಾದ್ರೂ ಡಿಪೆಂಡ್ ಆಗಿದೆ ಅಂತಂದ್ರೆ ಬೆಳವಣಿಗೆ ಮುಂದುವರ್ಸಕ್ಕಾಗತ್ತಾ, ಮತ್ತೆ ಇದು ಅತಿ ವೇಗದ ಬೆಳವಣಿಗೆ ಹಿಂದೆ ಅಡಗಿರಬಹುದಾದಂತಹ ಚಾಲೆಂಜಸ್ಗಳಾದ್ರೂ ಯಾವ್ದ್ಯಾವ್ದು ಅಂತ ನೋಡಿ. ಇವತ್ತಿನ ವಿಡಿಯೋಲಿ ರಿಟೇಲ್ ಇನ್ವೆಸ್ಟರ್ಸ್ ಗಮನ ಕೊಡಬೇಕಾಗಿರೋ ಅಂಶನೇ ಇದು ನೋಡಿ. ನಿಖರವಾಗಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಈ ವಿಡಿಯೋದಲ್ಲಿ 2 ಭಾಗಗಳಾಗಿ ನಾನು ವಿಂಗಡಣೆ ಮಾಡ್ತಾ ಇದ್ದೀನಿ. ಪಾರ್ಟ್ 1 ನಾವು ನಜಾರಾದ ಬಿಸ್ನೆಸ್ ಸೆಗ್ಮೆಂಟ್ ಗಳನ್ನ ಡೀಟೇಲ್ಡ್ ಆಗಿ ಬ್ರೇಕ್ ಡೌನ್ ಮಾಡೋಣ. ನಾವು ಅವರ ಒಂದು ಇಂಟ್ರೆಸ್ಟಿಂಗ್ ಆದ 6 ಬೆಳವಣಿಗೆಯ ಒಂದು ಕಾರ್ಯತಂತ್ರಗಳು ಏನಿರುತ್ತೆ ಅದನ್ನ ಡಿಕೋಡ್ ಮಾಡ್ತಾ ಬರೋಣ. ಪಾರ್ಟ್ 2 ನಾವು ಈ ಬೆಳವಣಿಗೆಯ ಕತೆ ಎದುರಿಸ್ತಿರೋ 3 ಪ್ರಮುಖ ಸವಾಲುಗಳ ಬಗ್ಗೆನೂ ಕೂಡ ಆಳವಾಗಿ ನೋಡ್ಕೊಂಬರೋಣ. ನೋಡಿ, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಡಿಸ್ಕ್ಲೈಮರ್. ಝೀರೋದಾದ ಫೌಂಡರ್ ಕೂಡ ನಜಾರಾದಲ್ಲಿ ಇನ್ವೆಸ್ಟರ್ಸ್ ಆಗಿದ್ದಾರೆ. ಆದ್ರೆ ಈ ವಿಡಿಯೋ ಕೇವಲ ಅನಾಲಿಸಿಸ್ಗೆ ಮಾತ್ರ. ನಾವು ಇಲ್ಲಿ ಯಾವುದನ್ನು ಕೂಡ ರೆಕಮೆಂಡ್ ಖಂಡಿತವಾಗ್ಲೂ ನಿಮ್ಗೆ ಮಾಡ್ತಿಲ್ಲ. ಪಾರ್ಟ್ 1 ನಜಾರಾ ಟೆಕ್ನಾಲಜೀಸ್ ನ ಗ್ರೋತ್ ಪ್ಲೇ ಬುಕ್ ಏನಿದೆ ಅದರ ಒಂದು ವಿಶ್ಲೇಷಣೆ ಮಾಡ್ತಿದ್ದೀವಿ. ನಾನು ಹೇಳ್ದ ಹಾಗೆ ನಜಾರಾ ಒಂದು ಟೆಲ್ಕೋ ಅಂದ್ರೆ ಈ ಗೇಮ್ ನಿಂದ ಶುರುವಾಯಿತು. ಇನ್ನು FY 18ರಲ್ಲಿ ನಾವು ನೋಡಿದಾಗ ಅವರ ಆದಾಯದ ಸುಮಾರು 89% ಆ ವಿಭಾಗದಲ್ಲೇ ಬರ್ತಿತ್ತು ನೋಡಿ. ಇವತ್ತು ನಜಾರಾಗೆ 3 ಪ್ರಮುಖ ವಿಭಾಗಗಳಿದೆ. ಈ ಸ್ಪೋರ್ಟ್ಸ್, ಗೇಮಿಂಗ್, ಆಟೆಕ್ ಅಂತ ಹೇಳ್ತೀವಿ. ಹೆಚ್ಚಿನ ಜನರಿಗೆ ನಜಾರಾ ಒಂದು ಗೇಮಿಂಗ್ ಕಂಪನಿ ಅಂತ ಗೊತ್ತಿದ್ರು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನ್ ಗೊತ್ತಾ, ಅದರ ಒಂದು ಆದಾಯದ ಅತಿ ದೊಡ್ಡ ಭಾಗ ಈ ಸ್ಪೋರ್ಟ್ಸ್ ನಿಂದಾನೇ ಬರ್ತಾ ಇರೋದು ನೋಡಿ. ಇದೊಂದು 47% ಅಂತ ಅನ್ಕೊಳ್ಳಿ. ಬನ್ನಿ ಅಲ್ಲಿಂದ ಶುರು ಮಾಡ್ತಾ ಹೋಗೋಣ. ನಜಾರಾದ ಜರ್ನಿ ನಾವು ನೋಡಿದಾಗ ಈ ಸ್ಪೋರ್ಟ್ಸ್ ಏನಿದೆ 2018ರಲ್ಲಿ ಖರೀದಿಗಳ ಮೂಲಕ ಶುರುವಾಗಿದ್ದು. ಈ ವಿಭಾಗದಲ್ಲಿ ಅವರು 2 ಪ್ರಮುಖ ಕಂಪನಿಗಳಿದೆ ನೋಡಿ. ನಾಡ್ವಿನ್ ಗೇಮಿಂಗ್ 2018ರಲ್ಲಿ ಅಕ್ವೈರ್ ಆಗಿದ್ದು. ಹಾಗೆ ಈ ಒಂದು ಸ್ಪೋರ್ಟ್ಸ್ ಕ್ರೀಡಾ ಅಂತ ಹೇಳ್ತೀವಿ, ಇದು 2019ರಲ್ಲಿ ಅಕ್ವೈರ್ ಆಗಿದ್ದು. ಇದು ನಮ್ಮನ್ನ ನಜಾರಾದ ಮೊದಲ ಒಂದು ಕೀ ಸ್ಟ್ರಾಟಜಿ ಹತ್ರ ತಗೊಂಡ್ಬಂದ್ಕೊಡತ್ತೆ ನೋಡಿ. ಖರೀದಿಗಳ ಮೂಲಕ ಬೆಳವಣಿಗೆನ ನಾವು ನೋಡಿದಾಗ FY 25ನಲ್ಲಿ 1ರಲ್ಲೇ ಅಂದ್ರೆ ನಜಾರಾ ಸುಮಾರು 1500 ಕ್ರೋರ್ಸ್ ಅನ್ನ ಆಕ್ವಿಸಿಷನ್ಸ್ ಗಾಗಿ ಡಿಪ್ಲಾಯ್ ಮಾಡಿತ್ತು. ಇನ್ನು ಟಿಪಿಕಲಿ ನಜಾರಾ 3 ಮುಖ್ಯ ಕಾರಣಗಳಾಗಿ ಅಂದ್ರೆ ಈ ಕಂಪನಿಗಳನ್ನ ಅಕ್ವೈರ್ ಮಾಡುತ್ತೆ. ಜಿಯೋಗ್ರಾಫಿಕಲ್ ಎಕ್ಸ್ಪಾನ್ಷನ್, ಇದನ್ನ ಭೌಗೋಳಿಕ ವಿಸ್ತರಣೆ ಅಂತ ಹೇಳ್ತೀವಿ. IP ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಎಕ್ಸ್ಪಾನ್ಷನ್ ಮತ್ತೆ ಹೈ ರೆವಿನ್ಯೂ ಪೊಟೆನ್ಷಿಯಲ್ ಕೂಡ ಇದೆ ಅವರ ಒಂದು ಪ್ರೂವನ್ ಗ್ರೋತ್ ಪ್ಲೇ ಬುಕ್ ಆಗಿರೋದು. ಅವರು ಇದನ್ನ ತಮ್ಮ ಒಂದು FY 2022 ಅಂದ್ರೆ Q4 ಇನ್ವೆಸ್ಟರ್ ಪ್ರೆಸೆಂಟೇಷನ್ಸ್ ಅಲ್ಲೂ ಕೂಡ ಡೀಟೇಲ್ಡ್ ಆಗಿ ಹೇಳಿದ್ರು. ಮೊದಲನೇದಾಗಿ ಅವರು ಹೆಚ್ಚು ಸೇವೆ ಸಿಗದೆ ಇರುವಂತಹ ಮಾರ್ಕೆಟ್ ಅಲ್ಲಿ ನಾವು ನೋಡಿದಾಗ ಅಥವಾ ಹೆಚ್ಚು ಬೆಳವಣಿಗೆ ಇರುವಂತ ಈ ಸಾಮರ್ಥ್ಯ ಏನಿರುತ್ತೆ ಆ ಕ್ಯಾಟಗರೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಎರಡನೇದಾಗಿ ಈಗಾಗಲೇ ಇನ್ವೆಸ್ಟ್ ಮಾಡಿರೋ ಕಂಪನಿಗಳಲ್ಲಿ ತಮ್ಮ ಪಾಲನ್ನ ಹೆಚ್ಚಿಸ್ಕೊಳ್ತಾರೆ. ಇನ್ನು ಕೀಡೋಪಿಯಾದಲ್ಲಿ ಮಾಡಿದ ಹಾಗೆ ಅಲ್ಲಿ ಅವರು 51% ಇಂದ 100% ಈ ಒಂದು ಓನರ್ಶಿಪ್ ಅನ್ನು ಕೂಡ ತಗೊಂಡಿದ್ರು. ಇನ್ನು ಮೂರನೇದಾಗಿ ನಾವು ನೋಡಿದಾಗ ದೊಡ್ಡ ಒಂದು ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ಅಂದ್ರೆ ಸ್ಟ್ರಾಂಗ್ ಆಗಿರೋ ಒಂದು ಲೋಕಲ್ ಮೋಡ್ಸ್ ಅಂತ ಹೇಳ್ಬೋದು, ಮತ್ತೆ ಸ್ಪಷ್ಟವಾದ ಮಾನಿಟೈಸೇಷನ್ ಮಾಡೆಲ್ ಇರುವಂತಹ ಕಂಪನಿಗಳ
ಇವುಗಳೆಲ್ಲನೂ ಕೂಡ ಇವರು ಟಾರ್ಗೆಟ್ ಮಾಡ್ತಾ ಬರ್ತಾರೆ. ಕೊನೆಗೆ ಪ್ರತಿಯೊಂದು ಖರೀದಿಯಲ್ಲೂ ಅಂದ್ರೆ ಪರ್ಚೇಸ್ ಅಲ್ಲಿ ನಾವು ನೋಡಿದಾಗ ನಜಾರಾದ ಗುರಿ ಏನಾಗಿತ್ತು ಗೊತ್ತಾ? ತಮ್ಮ ಯೂಸರ್ ಬೇಸ್ ನ ಎಕ್ಸ್ಪ್ಯಾಂಡ್ ಮಾಡುವಂತಹ ಹೊಸ ಮಾರ್ಕೆಟ್ ಗಳಿಗೆ ಎಂಟರ್ ಆಗೋದು. ಮತ್ತೆ ಈ ಒಂದು ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ ಅದರ ಕ್ಯಾಟಗರೀಸ್ ಗಳನ್ನ ಆಡ್ ಮಾಡ್ಕೊಳ್ಳೋದು ಇವರ ಒಂದು ಟಾರ್ಗೆಟ್ ಆಗಿತ್ತು. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ಖರೀದಿನೂ ಕೂಡ ನಜಾರಾದ ಒಟ್ಟಾರೆ ಗೇಮಿಂಗ್ ಎಕೋಸಿಸ್ಟಮ್ ನ ಸ್ಟ್ರಾಂಗ್ ಮಾಡುವಂತಹ ಹೊಸ ಪಜಲ್ ನ ಪೀಸ್ ಇದ್ದ ಹಾಗೆ. ಹಾಗೇನೆ ಈ ಪ್ಲೇ ಬುಕ್ ನ ನಾವು ನೋಡಿದಾಗ ಕೇವಲ ಈ ಸ್ಪೋರ್ಟ್ಸ್ ಗೆ ಮಾತ್ರ ಇದು ಸೀಮಿತ ಆಗಿಲ್ಲ, ಅವರು ಅದನ್ನ ಗೇಮಿಂಗ್ ಮತ್ತೆ ಆಡ್ ಟೆಕ್ ನಲ್ಲೂ ಕೂಡ ಬಳಸ್ತಾ ಇದ್ದಾರೆ. ಸ್ಪಾಟ್ ಲೈಟ್ ಆನ್ ನಾಡ್ವಿನ್ ಗೇಮಿಂಗ್. ನೋಡಿ, ನಾಡ್ವಿನ್ ಒಂದು ನಜಾರದ ಇ ಸ್ಪೋರ್ಟ್ಸ್ ವಿಭಾಗದ ರಾಜ್ ಕಿರೀಟ ಇದ್ದ ಹಾಗೆ ಅಲ್ವಾ? ಅದು ನಜಾರದ ಒಂದು ಇ ಸ್ಪೋರ್ಟ್ಸ್ ಆದಾಯದ ಸುಮಾರು 69% ಭಾಗ ಆಗಿದೆ. ಇನ್ನು FY25 ನಲ್ಲಿ ನಜಾರದ ಒಟ್ಟು ಆದಾಯದ ಸುಮಾರು 32% ಈ ಒಂದು ನಾಡ್ವಿನ್ ಒಂದರಿಂದಲೇ ಬರ್ತಾ ಇದೆ. ಇನ್ನು ನಾಡ್ವಿನ್ ಏನ್ ಮಾಡುತ್ತೆ? ಅವರು ಇ ಸ್ಪೋರ್ಟ್ಸ್ ಈ ಒಂದು ಟೂರ್ನಮೆಂಟ್ಸ್ ಏನಿರುತ್ತೆ ಅದನ್ನ ಆಯೋಜಿಸ್ತಾರೆ. ಡ್ರೀಮ್ ಹ್ಯಾಕ್ ಇಂಡಿಯಾ, BGMI ಮಾಸ್ಟರ್ ಸೀರೀಸ್, ವ್ಯಾಲರೆಂಟ್ ಚಾಲೆಂಜಸ್ ಸೌತ್ ಏಷ್ಯಾ. ಹಾಗೇನೆ ಅವರು ಮ್ಯೂಸಿಕ್ ಫೆಸ್ಟಿವಲ್ಸ್ ಮತ್ತೆ ಬೇರೆ ಈ ಒಂದು ಯೂತ್ ಸೆಂಟ್ರಿಕ್ ಇವೆಂಟ್ಸ್ ಕೂಡ ಹೋಸ್ಟ್ ಮಾಡ್ತಾರೆ. ನೋಡಿ, ನಜಾರಾ ಅದನ್ನ ಪರ್ಚೇಸ್ ಮಾಡ್ದಾಗಿಂದ ಈ ಒಂದು ನಾಡ್ವಿನ್ ಬ್ರೇಕ್ ನೆಕ್ ಅಂತ ಏನ್ ಹೇಳ್ತೀವಿ ಆ ಸ್ಪೀಡ್ ಅಲ್ಲಿ ಅಂದ್ರೆ ಅತಿ ಫಾಸ್ಟ್ ಆಗಿ ಬೆಳೀತಾ ಇದೆ. ನೋಡಿ, ಪರ್ಚೇಸ್ ಮಾಡಿದ 7 ವರ್ಷಗಳಲ್ಲಿ ನಾಡ್ವಿನ್ ನ ಆದಾಯ ನಾವು ನೋಡಿದಾಗ 30x ಅಂದ್ರೆ 30 ಪಟ್ಟು ಹೆಚ್ಚಾಗಿ ಬೆಳೆದಿದೆ ಅಂತ. 17 ಕೋಟಿಯಿಂದ 500 ಕೋಟಿಗೆ ಇವತ್ತು ನಾಡ್ವಿನ್ ಈ ಒಂದು ಜಾಗತಿಕವಾಗಿ 50ಗೂ ಹೆಚ್ಚು IPS ಗಳನ್ನ ಹೊಂದಿದೆ. ಮತ್ತೆ ಇಲ್ಲಿದೆ ನೋಡಿ ಮುಖ್ಯವಾದ ವಿಷಯ, ನಾಡ್ವಿನ್ ತಾನೇ ಈಗ M&A ಸ್ಪ್ರೀನಲ್ಲಿದೆ ಅಂತ ಗೊತ್ತಾಗುತ್ತೆ. 2021 ಮತ್ತೆ 24 ನಡುವೆ ಒಂದೇ ಒಂದು ನಾಡ್ವಿನ್ 7 ಆಕ್ವಿಸಿಷನ್ ಅನ್ನ ಮಾಡ್ಕೊಂಡಿದೆ. ಅಂದ್ರೆ ಇತ್ತೀಚೆಗೆ ನಾವು ನೋಡಿದಾಗ ಅವರು ಒಂದು ಕಾಮಿಕ್ ಕಾನ್ ಇಂಡಿಯಾನ 55 ಕೋಟಿಗೆ ಖರೀದಿಸಿ ಮಾಡಿದ್ರು. ಅಂದ್ರೆ ನೀವೇನಾದ್ರೂ ಈ ಒಂದು ಕಾಮಿಕ್ ಕಾನ್ ಬಗ್ಗೆ ಕೇಳಿಲ್ಲ ಅಂತಂದ್ರೆ ಅದು ಕಾಮಿಕ್ ಮತ್ತೆ ಗೇಮಿಂಗ್ ಅಭಿಮಾನಿಗಳಿಗೆ ಇಷ್ಟಪಡೋ ಒಂದು ಪಾಪ್ ಕಲ್ಚರ್ ಇವೆಂಟ್ಸ್ ಏನಿರುತ್ತೆ ಅದನ್ನ ಆಯೋಜಿಸೋ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು. ಇನ್ನು ಭಾರತದಲ್ಲಿ ಅವರ ಒಂದು ಫೆಸ್ಟಿವಲ್ಸ್ ನಾವು ನೋಡಿದಾಗ ಡೆಲ್ಲಿ, ಮುಂಬೈ, ಬ್ಯಾಂಗ್ಳೂರ್ ಮತ್ತೆ ಹೈದರಾಬಾದ್ ನಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಇನ್ನು ನಾಡ್ವಿನ್ ಈಗ ಕೇವಲ ಭಾರತದ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. FY24 ನಲ್ಲಿ ನಾವು ನೋಡಿದಾಗ ನಾಡ್ವಿನ್ ನ ಆದಾಯದ 19% ಇಂಟರ್ನ್ಯಾಷನಲ್ ಆಗಿತ್ತು. ಇನ್ನು FY25 ರ ಹೊತ್ತಿಗೆ ಆ ಪಾಲ್ ಏನಿದೆ ಅದು 41% ಗೆ ಜಂಪ್ ಆಗಿದೆ. ನೋಡಿ, ನಾಡ್ವಿನ್ ನ ಆದಾಯ ಮತ್ತೆ ಎಬಿಟಾ ಈ ಒಂದು ಬೆಳವಣಿಗೆನ ನಾವು ತೋರಿಸೋದಕ್ಕೆ ಈ ಒಂದು ಚಾರ್ಟ್ ಅನ್ನ ತೋರಿಸ್ತೀವಿ. ಅದನ್ನ ಕ್ಲಿಯರ್ ಆಗಿ ನೋಡಿ. ಈ ಒಂದು ಚಾರ್ಟ್ ಅನ್ನ ನೋಡಿದಾಗ ಆದಾಯ ಏನೋ ಫಾಸ್ಟ್ ಆಗಿ ನಡೀತಿದೆ, ಆದ್ರೆ ಟೆನ್ಷನ್ ನ ಕ್ರಿಯೇಟ್ ಮಾಡುವಂತ ಟ್ರೆಂಡ್ ಇದೆ. FY22 ಇಂದ ಎಬಿಟಾ ಕಡಿಮೆ ಆಗ್ತಾನೆ ಇದೆ. ಟು ಬಿ ಹಾನೆಸ್ಟ್, FY24 ಮತ್ತೆ FY25 ನಲ್ಲಿ ಎಬಿಟಾ ನೆಗೆಟಿವ್ ಆಗಿದೆ. ನೋಡಿ, ನಾವು ನಜಾರಾ ತನ್ನ ಒಂದು ಹೈಪರ್ ಗ್ರೋತ್ ಪಯಣದಲ್ಲಿ ಎದುರಿಸ್ತಿರೋ 3 ಪ್ರಮುಖ ಸವಾಲುಗಳನ್ನ ಡಿಸ್ಕಸ್ ಮಾಡೋಣ. ಈ ಸ್ಪೋರ್ಟ್ಸ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಹಾಗೆ ಈ ಸ್ಪೋರ್ಟ್ಸ್ ಬಗ್ಗೆ ತಿಳಿಬೇಕಾದ ಒಂದು ಮುಖ್ಯವಾದ ವಿಷಯ ಅಂತಂದ್ರೆ ಇವೆಂಟ್ ಹೋಸ್ಟಿಂಗ್ ಕಾಸ್ಟ್ ತುಂಬಾನೇ ಹೆಚ್ಚಿರುತ್ತೆ ಅಂತ. ಇದರ ಪರಿಣಾಮವಾಗಿ ಈ ಸ್ಪೇಸ್ ಅಲ್ಲಿ ಎಬಿಟಾ ಮಾರ್ಜಿನ್ಸ್ ಸಾಮಾನ್ಯವಾಗಿ ಕಡಿಮೆ ಆಗಿರುತ್ತೆ. ಇನ್ನು ನಜಾರಾದ FY25 Q4 ಅರ್ನಿಂಗ್ ಕಾಲ್ ನಲ್ಲಿ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಡೈರೆಕ್ಟ್ ಆಗಿ ಮಾತಾಡಿದ್ರು. ಈಗ ತಾವು ಈ ಸ್ಪೋರ್ಟ್ಸ್ ನಲ್ಲಿ ಶಾರ್ಟ್ ಟರ್ಮ್ ಪ್ರಾಫಿಟಬಿಲಿಟಿ ಮೇಲೆ ಫೋಕಸ್ ಮಾಡ್ತಿಲ್ಲ ಅಂತ ಅವ್ರು ಹೇಳಿದ್ರು. ಬದಲಿಗೆ ಅವರು ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ನ ಬಿಲ್ಡ್ ಮಾಡಿಕೊಂಡು ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿಗೆ ಗುರಿಯನ್ನ ಹೊಂದಿದ್ದಾರೆ. ನಿಜ ಹೇಳ್ಬೇಕು ಅಂತಂದ್ರೆ ನಾಡ್ವಿನ್ ಗೇಮಿಂಗ್ ನ ಈ ಒಂದು MD ಅಕ್ಷತ್ ರಾಟಿ ಏನಿದ್ದಾರೆ ಅವರು ಜಾಗತಿಕವಾಗಿ ನಿಜವಾಗ್ಲೂ ಕೂಡ ಪ್ರಾಫಿಟಬಲ್ ಆಗಿರೋ ಈ ಸ್ಪೋರ್ಟ್ಸ್ ಅಥವಾ ಪಾಪ್ ಕಲ್ಚರ್ ಬಿಸ್ನೆಸ್ ತುಂಬಾನೇ ಕಡಿಮೆ ಇದೆ ಅಂತ ಅವ್ರು ಮೆನ್ಷನ್ ಮಾಡಿದ್ರು. ಇನ್ನು ಈ ಸ್ಪೇಸ್ ಅಲ್ಲಿನ ಹೆಚ್ಚಿನ ಕಂಪನಿಗಳು ಲಾಂಗ್ ಟರ್ಮ್ ಗ್ರೋತ್ ಗಾಗಿ ಹೆವಿಯಾಗಿ ಇನ್ವೆಸ್ಟ್ ಮಾಡತ್ತೆ. ಹಾಗೇನೆ ಈ ಒಂದು ನಾಡ್ವಿನ್ ನ ಪ್ಲಾನ್ ನಾವು ನೋಡಿದಾಗ ನಿಖರವಾಗಿ ಕೂಡ ಅದೇ ಆಗಿದೆ. ನೋಡಿ, ನಜಾರಾ 2019 ರಲ್ಲಿ ಈ ಒಂದು ಸ್ಪೋರ್ಟ್ಸ್ ಕ್ರೀಡಾನ ಯಾಕೆ ಅಕ್ವೈರ್ ಮಾಡ್ತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕಾಂಟೆಕ್ಸ್ಟ್ ಮುಖ್ಯ. ನೋಡಿ, ಅವರು ತಮ್ಮ ಒಂದು ಈ ಸ್ಪೋರ್ಟ್ಸ್ ಸೆಗ್ಮೆಂಟ್ ನ ಬ್ಯಾಲೆನ್ಸ್ ಔಟ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ರು ಅಲ್ವಾ. ಇನ್ನು ಸ್ಪೋರ್ಟ್ಸ್ ಕ್ರೀಡಾ ಒಂದು ಸ್ಪೋರ್ಟ್ಸ್ ನ್ಯೂಸ್ ಒಂದು ಪಬ್ಲಿಷಿಂಗ್ ಪ್ಲಾಟ್ಫಾರ್ಮ್ ಇದ್ದ ಹಾಗೆ. ಇದು ಸದ್ಯಕ್ಕೆ ನಜಾರಾದ ಈ ಸ್ಪೋರ್ಟ್ಸ್ ಸೆಗ್ಮೆಂಟ್ ಆದಾಯದ ಉಳಿದ ಒಂದು 31% ಗೆ ಕಾರಣ ಆಗಿದೆ. ಇನ್ನು ನಜಾರಾ ಈ ಒಂದು ಸ್ಪೋರ್ಟ್ಸ್ ಕ್ರೀಡಾನ ಅಕ್ವೈರ್ ಮಾಡಿದಾಗ ಅದರ ಆದಾಯ ಸುಮಾರು 14 ಕೋಟಿ ಇತ್ತು. ಇನ್ನು FY25 ರ ಹೊತ್ತಿಗೆ ಅದು 16 ಪಟ್ಟು ಬೆಳೆದ ಒಂದು ಸುಮಾರು 240 ಕ್ರೋರ್ಸ್ ಆಗಿದೆ. ಇವತ್ತು ಸ್ಪೋರ್ಟ್ಸ್ ಕ್ರೀಡಾ 74 ಮಿಲಿಯನ್ಸ್ಗಿಂತ ಹೆಚ್ಚು ಒಂದು ಮಂತ್ಲಿ ಆಕ್ಟಿವ್ ಯೂಸರ್ಸ್ ಅನ್ನ ಹೊಂದಿದೆ ಗೊತ್ತಾ. ಮತ್ತೆ ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಪಾರ್ಟ್. ಈ ಯೂಸರ್ಸ್ ಗಳನ್ನ ನಾವು ನೋಡಿದಾಗ ಹೆಚ್ಚಿನವರು US ನಿಂದ ಬಂದವರು. ಹೌದು, FY23 ನಲ್ಲಿ ಈ ಒಂದು ಸ್ಪೋರ್ಟ್ಸ್ ಕ್ರೀಡಾದ ಒಟ್ಟು ಆದಾಯ ಸುಮಾರು 65% US ನಿಂದಾನೇ ಬಂದಿತ್ತು. ಈ ಜಿಯೋಗ್ರಫಿ ಮೇಲೆ ಇನ್ನಷ್ಟು ಕೂಡ ಗಮನ ಕೊಡಬೇಕು ಅಂತಂದ್ರೆ ಈ ಒಂದು ಸ್ಪೋರ್ಟ್ಸ್ ಕ್ರೀಡಾ 2023 ಯಲ್ಲಿ US ಬೇಸ್ಡ್ ಒಂದು ಪ್ರೋ ಫುಟ್ಬಾಲ್ ನೆಟ್ವರ್ಕ್ ನ ಕೂಡ ಅಕ್ವೈರ್ ಮಾಡ್ಕೊಂಡಿತ್ತು. ನೀವೇನಾದ್ರೂ ಈ ಒಂದು ಸ್ಪೋರ್ಟ್ಸ್ ಕ್ರೀಡಾನ ಬೆಳವಣಿಗೆ ಟ್ರೆಂಡ್ ನೋಡ್ತಾ ಇದ್ರೆ ಅದರ ಎಬಿಟಾ ಮಾರ್ಜಿನ್ ತುಂಬಾನೇ ಹೆಲ್ದಿ ಆಗಿದೆ. FY25 ನಲ್ಲಿ ಅದರ ಎಬಿಟಾ ಈ ಒಂದು ಮಾರ್ಜಿನ್ ನೋಡಿದಾಗ ಸುಮಾರು 32% ಇತ್ತು. ಅಂದ್ರೆ ಸ್ಪೋರ್ಟ್ಸ್ ಕ್ರೀಡಾ ಈ
ಒಂದು ಸ್ಟ್ರಾಂಗ್ ಪ್ರಾಫಿಟಬಿಲಿಟಿ ಮೇಂಟೈನ್ ಮಾಡ್ತಾ ಆದಾಯ ಬೆಳೆಸೋದ್ರ ಮೇಲೆ ಫೋಕಸ್ ಆಗಿದೆ ನೋಡಿ. ಸೊ ಈ ಸ್ಪೋರ್ಟ್ಸ್ ವಿಭಾಗದೊಳಗೆ ನಜಾರಾ ಹತ್ರ ಎರಡು ಒಂದಕ್ಕೊಂದು ತುಂಬಾ ಪೂರಕವಾದ ಬಿಸ್ನೆಸಸ್ ಇದೆ. ಒಂದು ಕಡೆ ನಾವು ನೋಡಿದಾಗ ನಾಟ್ವಿನ್ ಗೇಮಿಂಗ್ ಹೆಚ್ಚಿನ ಆದಾಯ ಆದ್ರೆ ಕಡಿಮೆ ಮಾರ್ಜಿನ್ಸ್ ಅನ್ನ ತಗೊಂಡಿರುತ್ತೆ, ಅಂದ್ರೆ ಒಂದು ಲಾಂಗ್ ಟರ್ಮ್ ಬೆಳವಣಿಗೆಯ ಗುರಿಗಳೊಂದಿಗೆ ಅಂತ. ಇನ್ನೊಂದು ಕಡೆ ಸ್ಪೋರ್ಟ್ಸ್ ಕ್ರೀಡಾ ಕಡಿಮೆ ಆದಾಯ ಆದ್ರೆ ತುಂಬಾನೇ ಹೆಚ್ಚಿನ ಮಾರ್ಜಿನ್ಸ್ ಇರುತ್ತೆ. ಇವೆರಡು ಸೇರ್ಕೊಂಡಾಗ ನಜಾರಾದ ಒಟ್ಟಾರೆ ಈ ಸ್ಪೋರ್ಟ್ಸ್ ವಿಭಾಗ ಆಪರೇಷನಲಿ ಅಂದ್ರೆ ಲಾಭದಾಯಕ ಆಗಿದೆ ಅಂತ. ನೀವು ಈ ಚಾರ್ಟ್ ನ ನೋಡಿದ್ರೆ FY18 ರಿಂದ FY25 ರವರೆಗೆ ಈ ಸ್ಪೋರ್ಟ್ಸ್ ವಿಭಾಗದ ಆದಾಯ ಹೆಚ್ಚು ಕಡಿಮೆ 200x ಬೆಳೆದಿದೆ ನೋಡಿ. ಮತ್ತೆ ಎಬಿಟಾ FY20 ಇಂದ ಪಾಸಿಟಿವ್ ಆಗೇನೆ ಇದೆ. ಅದು ಈ ಸ್ಪೋರ್ಟ್ಸ್ ಬಗ್ಗೆನೂ ಕೂಡ ಹಾಗೆ ಇದೆ ನೋಡಿ. ಈಗ ನಜಾರಾ ಟೆಕ್ನಾಲಜೀಸ್ ನ ಗೇಮಿಂಗ್ ವಿಭಾಗವನ್ನ ಅರ್ಥ ಮಾಡ್ಕೊಳ್ಳೋಣ. ಈ ವಿಭಾಗ ಒಟ್ಟು ಆದಾಯದ ಸುಮಾರು 32%ಗೆ ಕಾರಣ ಆಗಿದೆ. ಹೌದು, ಆದಾಯದ ಪಾಲಿನಲ್ಲಿ ನಾವು ನೋಡಿದಾಗ ಇದು ಈ ಸ್ಪೋರ್ಟ್ಸ್ಗಿಂತ ಕಡಿಮೆ. ಆದ್ರೆ ಇಲ್ಲಿದೆ ಕೀ ಪಾಯಿಂಟ್. ಈಗ ಗೇಮಿಂಗ್ ವಿಭಾಗ ನಜಾರದ ಅತಿ ಹೆಚ್ಚು ಲಾಭದಾಯಕ ವಿಭಾಗ ಆಗಿದೆ ಅಲ್ವಾ. ಅಂದ್ರೆ FY25 ನಲ್ಲಿ ಗೇಮಿಂಗ್ ವಿಭಾಗ ನಾವು ನೋಡಿದಾಗ 19.9% ಎಬಿಟಾ ಮಾರ್ಜಿನ್ ಇಂದ ಹೊಂದಿತ್ತು. ಇನ್ನು ಕಳೆದ 7 ವರ್ಷಗಳಲ್ಲಿ ನಜಾರದ ಒಂದು ಗೇಮಿಂಗ್ ಆದಾಯ 34 ಪಟ್ಟು ಬೆಳೆದಿದೆ. ಇನ್ನು FY18 ಅಂದ್ರೆ 15 ಕೋಟಿಯಿಂದ FY25 ನಲ್ಲಿ 500 ಕೋಟಿಗಿಂತ ಹೆಚ್ಚಾಗಿದೆ ನೋಡಿ. ಈ ವೇಗದ ಬೆಳವಣಿಗೆಗೆ ಕಾರಣ ಆದ್ರೂ ಏನು? ಉತ್ತರ ಏನ್ ಗೊತ್ತಾ? ಡೈವರ್ಸಿಫಿಕೇಶನ್. ಇದೇ ನಜಾರದ ಎರಡನೇ ಮುಖ್ಯ ಅಂದ್ರೆ ಕಾರ್ಯತಂತ್ರ ಅಂತ ಹೇಳ್ಬೋದು. ಏಜ್ ಗ್ರೂಪ್ಸ್ ಆಗಿರ್ಬೋದು, ಜಿಯೋಗ್ರಾಫಿಕ್ಸ್ ಮತ್ತೆ ಗೇಮ್ ಫಾರ್ಮ್ಯಾಟ್ಸ್ ಗಳಾದ್ಯಂತ ಡೈವರ್ಸಿಫಿಕೇಶನ್ ಜಾಸ್ತಿ ಇರೋದು. ಫಾರ್ ಎಕ್ಸಾಂಪಲ್, ತುಂಬಾ ಸಣ್ಣ ಮಕ್ಕಳಿಗೆ ಅವ್ರ ಹತ್ರ ಕಿಡೋಪಿಯಾ ಇದೆ. ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂದ್ರೆ 10 ರಿಂದ 12 ವರ್ಷ ನಾವು ನೋಡಿದಾಗ ಅವ್ರ ಹತ್ರ ಆನಿಮಲ್ ಜಾಮ್ ಇದೆ. ಇನ್ನು ಇಂಡಿಯನ್ ಕ್ರಿಕೆಟ್ ಅಭಿಮಾನಿಗಳಿಗೆ ಅವ್ರ ಹತ್ರ ವರ್ಲ್ಡ್ ಕ್ರಿಕೆಟ್ ಚಾಂಪಿಯನ್ಶಿಪ್ WCC ಇದೆ. ಹೌದು, ನೀವು ಇಮ್ಯಾಜಿನ್ ಮಾಡ್ಕೊಂಡ ಹಾಗೆ ಇವೆಲ್ಲವೂ ಕೂಡ ಖರೀದಿಸಿದ ಕಂಪನಿಗಳೇ, ಅಂದ್ರೆ ಪರ್ಚೇಸ್ ಮಾಡಿರೋದೇ ಅಂತ. ಬನ್ನಿ ಇದನ್ನ ಸ್ವಲ್ಪ ಬ್ರೇಕ್ ಡೌನ್ ಮಾಡ್ಕೊಂಡು ನೋಡ್ಕೊಂಬರೋಣ. ನೋಡಿ, ನಜಾರದ ಗೇಮಿಂಗ್ ವಿಭಾಗದಲ್ಲಿ 4 ಸಬ್ ಸೆಗ್ಮೆಂಟ್ಸ್ ಇದೆ. ಗೇಮಿಫೈಡ್ ಅರ್ಲಿ ಲರ್ನಿಂಗ್, ಫ್ರೀಮಿಯಂ ಗೇಮ್ಸ್, PC ಅಂಡ್ ಕನ್ಸೋಲ್ ಗೇಮ್ಸ್ ಮತ್ತೆ ರಿಯಲ್ ಮನಿ ಗೇಮಿಂಗ್ RMG ಅಂತಾನು ಹೇಳ್ತೀವಿ. ಗೇಮಿಫೈಡ್ ಅರ್ಲಿ ಲರ್ನಿಂಗ್ಸ್ ಅಲ್ಲಿ ಈ ಒಂದು ಕಿಡೋಪಿಯಾ ಮತ್ತೆ ಆನಿಮಲ್ ಜಾಮ್ ತರದ ಆಪ್ಸ್ ಗಳಿದೆ. ಇನ್ನು ಕಿಡೋಪಿಯಾ ಅಂತ ನಾವು ನೋಡಿದಾಗ 2 ರಿಂದ 7 ವರ್ಷದ ಮಕ್ಕಳನ್ನ ಟಾರ್ಗೆಟ್ ಮಾಡುತ್ತೆ. ಮತ್ತೆ ಆನಿಮಲ್ ಜಾಮ್ 8 ರಿಂದ 14 ವರ್ಷದ ಮಕ್ಕಳನ್ನು ಕೂಡ ಟಾರ್ಗೆಟ್ ಮಾಡುತ್ತೆ. ನೋಡಿ, ಕಿಡೋಪಿಯಾ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಇದೊಂದು ಗೇಮಿಫೈಡ್ ಅರ್ಲಿ ಲರ್ನಿಂಗ್ ಆಪ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಮಕ್ಳು ಏನ್ ಮಾಡ್ತಾರೆ, ಗೇಮ್ಸ್ ಮೂಲಕ ಮ್ಯಾಥ್, ಸೈನ್ಸ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಗಳನ್ನ ಕಲಿತಾರೆ ನೋಡಿ. ನಜಾರದ ಮೊದಲು ಈ ಒಂದು 2019 ರಲ್ಲಿ ನಾವು ನೋಡಿದಾಗ ಕಿಡೋಪಿಯಾದಲ್ಲಿ 50.91% ಸ್ಟೇಕ್ ಅನ್ನ ಪರ್ಚೇಸ್ ಮಾಡಿತ್ತು. ಅಂದ್ರೆ FY25 ರ ಹೊತ್ತಿಗೆ ಅವರು ತಮ್ಮ ಪಾಲನ್ನ 100% ಓನರ್ಶಿಪ್ ಏನಿತ್ತು ಅದನ್ನ ಹೆಚ್ಚಿಸ್ಕೊಂಡ್ರು. ಹಾಗೇನೆ ಈ ಒಂದು ಕಿಡೋಪಿಯಾ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಮೇಲೆ ನಡೆಯುತ್ತೆ, ಅಂದ್ರೆ ಪ್ರೆಡಿಕ್ಟಬಲ್ ಆದಾಯ. ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಆಪ್ ನಲ್ಲಿ ಯಾವುದೇ ಆಡ್ಸ್ ಅಥವಾ ಇನ್ ಆಪ್ ಪರ್ಚೇಸಸ್ ಖಂಡಿತವಾಗ್ಲೂ ಇರೋದಿಲ್ಲ. ಇದೊಂದು ಸರ್ಟಿಫೈಡ್ ಕಿಡ್ ಸೇಫ್ ಪ್ಲಾಟ್ಫಾರ್ಮ್ ಕೂಡ ಹೌದು. ಇದು ಪೇರೆಂಟ್ಸ್ಗೆ ಒಂದು ದೊಡ್ಡ ಸೆಲ್ಲಿಂಗ್ ಪಾಯಿಂಟ್ ಕೂಡ. ಇದೊಂದು ದೊಡ್ಡ ಅವಕಾಶ ಗೊತ್ತಾ. IMARC ನಾವು ನೋಡಿದಾಗ ಇದ್ರ ಡೇಟಾ ಪ್ರಕಾರ 2024 ರಲ್ಲಿ ಗೇಮ್ ಬೇಸ್ಡ್ ಅರ್ಲಿ ಲರ್ನಿಂಗ್ಸ್ ನ US ಮಾರ್ಕೆಟ್ 1 ರಿಂದ 5 ವರ್ಷದ ಮಕ್ಕಳಿಗೆ ಸುಮಾರು $5 ಬಿಲಿಯನ್ ಮೌಲ್ಯದಾಗಿತ್ತು. ಹಾಗೇನೆ ಇದು 2033 ಹೊತ್ತಿಗೆ $22 ಬಿಲಿಯನ್ ಗೆ ಬೆಳೆಯುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಅದೊಂದು 17% CAGR ಈ ಒಂದು ಪೀರಿಯಡ್ ನಲ್ಲಿ ಅಂತ. ನಿಖರವಾಗಿ ಇದಕ್ಕೆ ಕಾರಣ ನೋಡಿದಾಗ ಕಿಡೋಪಿಯಾ US ಮಾರ್ಕೆಟ್ ಮೇಲೆ ಅಷ್ಟೊಂದು ಹೆವಿಯಾಗಿ ಫೋಕಸ್ ಮಾಡೋದು, ಅಂದ್ರೆ ಈ ಒಂದು ಆದಾಯದ ಸುಮಾರು 80% US ನಿಂದಾನೇ ಬರೋದು. FY25 Q4 ಹೊತ್ತಿಗೆ ಅಂದ್ರೆ ಕಿಡೋಪಿಯಾ iOS ಆಪ್ ಬಂದಾದ್ಮೇಲೆ 2 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿತ್ತು. ಇನ್ನು FY25ಗೆ ಕಿಡೋಪಿಯಾದ ಆದಾಯ ಸುಮಾರು 192 crores ಇತ್ತು ಗೊತ್ತಾ, ಅಂದ್ರೆ 22.8% ಎಬಿಟಾ ಮಾರ್ಜಿನ್ ಒಂದಿಗೆ. ಹಾಗೇನೆ 2 ರಿಂದ 7 ವರ್ಷದ ಏಜ್ ಗ್ರೂಪ್ ನ ಕತೆ ಇಲ್ಲಿ ಗೊತ್ತಾಗುತ್ತೆ. ಮುಂದೆ ನಜಾರಾ 8 ರಿಂದ 12 ವರ್ಷದ ಸೆಗ್ಮೆಂಟ್ ನ ಹೇಗೆ ಟಾರ್ಗೆಟ್ ಮಾಡುತ್ತೆ ಅಂತ ಇಲ್ಲಿ ನೋಡೋಣ. ನೋಡಿ, 2022 ರಲ್ಲಿ ನಾವು ನೋಡಿದಾಗ ನಜಾರಾ ಆನಿಮಲ್ ಜಾಮ್ ನ ಡೆವಲಪರ್ ಆದ ಒಂದು ವೈಲ್ಡ್ ವರ್ಕರ್ಸ್ ನ ಪರ್ಚೇಸ್ ಮಾಡಿತ್ತು. ಆನಿಮಲ್ ಜಾಮ್ ಒಂದು ಮಲ್ಟಿಪ್ಲೇಯರ್ ಆನ್ಲೈನ್ ಗೇಮ್ ಅಲ್ವಾ. ಇಲ್ಲಿ ಮಕ್ಕಳು ಪ್ರಾಣಿಗಳಿಗಾಗಿ ಆಟ ಆಡ್ತಾರೆ, ಹಾಗೆ ಮಿಷನ್ ನ ಕಂಪ್ಲೀಟ್ ಮಾಡ್ತಾರೆ, ಮತ್ತೆ ಎಜುಕೇಶನಲ್ ಹಾಗೆ ಫನ್ ರೀತಿಯಲ್ಲಿ ಎನ್ವೈರನ್ಮೆಂಟಲ್ ಥೀಮ್ಸ್ ಬಗ್ಗೆ ಕಲಿತಾರೆ ಕೂಡ. ಕಿಡೋಪಿಯಾ ತರನೇ ಆನಿಮಲ್ ಜಾಮ್ ಕೂಡ ಇದರಲ್ಲಿ ಅಂದ್ರೆ US ನಿಂದಾನೇ ಜಾಸ್ತಿ ಪಾಪ್ಯುಲರ್ ಅಂತ ಗೊತ್ತಾಗುತ್ತೆ. ಮಾನಿಟೈಸೇಷನ್ ವಿಷಯದಲ್ಲಿ ನಾವು ನೋಡಿದಾಗ ಆನಿಮಲ್ ಜಾಮ್ ಸಬ್ಸ್ಕ್ರಿಪ್ಷನ್ಸ್ ಏನಿತ್ತು ಇದು ಇನ್ ಆಪ್ ಪರ್ಚೇಸಸ್ ಮೂಲಕ ಗಳಿಸ್ಕೊಂಡಿರೋದು. FY25 ನಲ್ಲಿ ನಾವು ನೋಡಿದಾಗ ಆನಿಮಲ್ ಜಾಮ್ ಸುಮಾರು 105 crores ಆದಾಯನ ಮಾಡ್ಕೊಂಡಿದೆ, ಮತ್ತೆ 22 crores ಎಬಿಟಾ ರಿಪೋರ್ಟ್ ನ ಮಾಡ್ಕೊಂಡಿತ್ತು. ಇಲ್ಲಿಗೆ ಗೇಮಿಫೈಡ್ ಲರ್ನಿಂಗ್ ಆಪ್ ಮುಗ್ದಿದೆ ನೋಡಿ. ಈಗ ಫ್ರೀಮಿಯಂ ಸೆಗ್ಮೆಂಟ್ ಕಡೆಗೆ ಹೋಗೋಣ. ನೋಡಿ, ಈ ಫ್ರೀಮಿಯಂ ಮಾಡೆಲ್ ನಲ್ಲಿ ಗೇಮ್ಸ್
ಫ್ರೀ ಟು ಪ್ಲೇ ಆಗಿರುತ್ತೆ ಮತ್ತೆ ಕಂಪ್ನಿ ಆಡ್ಸ್ ನ ಹಾಗೆ ಒಂದು ಇನ್ ಆಪ್ ಪರ್ಚೇಸ್ ನಿಂದನೂ ಕೂಡ ಗಳಿಸ್ಕೊಳ್ಳುತ್ತೆ. 2018 ನಜಾರಾ ಇಂಡಿಯನ್ ಗೇಮಿಂಗ್ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡೋದಕ್ಕೆ ನೆಕ್ಸ್ಟ್ ವೇವ್ ಮಲ್ಟಿಮೀಡಿಯಾದಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನ ಪರ್ಚೇಸ್ ಮಾಡಿತ್ತು. ಹಾಗೇನೆ ಮೇ 2024 ಕೂಡ ಅವರು ತಮ್ಮ ಪಾಲನ್ನ 100% ಅಂದ್ರೆ ಓನರ್ಶಿಪ್ ಅನ್ನ ಹೆಚ್ಚಿಸ್ಕೊಂಡಿದ್ರು ಕೂಡ. ನೆಕ್ಸ್ಟ್ ವೇವ್ ವರ್ಲ್ಡ್ ಕ್ರಿಕೆಟ್ ಚಾಂಪಿಯನ್ಶಿಪ್ ನ ಡೆವಲಪರ್ ಕೂಡ. ಈ ಒಂದು ಹೆಸರನ್ನ ನಿಮ್ಮಲ್ಲಿ ಹಲವರು ಅಂದ್ರೆ ಬಹುಶಃ ಕೇಳ್ತಾನೆ ಇರ್ತೀರಾ ಅಥವಾ ಆಟ ಆಡೋನು ಕೂಡ ಇರ್ತೀರಾ. WCC ಪ್ರಪಂಚದ ಬಿಗ್ಗೆಸ್ಟ್ ಕ್ರಿಕೆಟ್ ಸಿಮ್ಯುಲೇಷನ್ ಗೇಮ್ ಅಂತ ಗೊತ್ತಾಗುತ್ತೆ. ಈಗ Q4 FY24 ಹೊತ್ತಿಗೆ WCCಗೆ 1.1 ಮಿಲಿಯನ್ ಡೈಲಿ ಆಕ್ಟಿವ್ ಯೂಸರ್ಸ್ ಗಳಿದ್ದಾರೆ ಮತ್ತೆ 8.1 ಮಿಲಿಯನ್ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಕೂಡ ಇದ್ರು. FY24 ನಾವು ನೋಡಿದಾಗ WCC ಸುಮಾರು 22 ಕ್ರೋರ್ಸ್ ಆದಾಯನ ಜನರೇಟ್ ಮಾಡಿತ್ತು 18% ಎಬಿಟಾ ಮಾರ್ಜಿನ್ ನೊಂದಿಗೆ. ಆದ್ರೆ ಇದೆಲ್ಲನೂ ಕೂಡ ಒಂದು ಟ್ರೆಡಿಷನಲ್ ಗೇಮ್ಸ್. ನಜಾರಾ 2024 ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಮೂವ್ ಮಾಡ್ತು. ಅಂದ್ರೆ ಇಂಟರಾಕ್ಟಿವ್ ನರೇಟಿವ್ ಬೇಸ್ಡ್ ಮೊಬೈಲ್ ಗೇಮಿಂಗ್ ಅನ್ನೋ ಒಂದು ಹೊಸ ಸೆಗ್ಮೆಂಟ್ ಗೆ ಎಂಟರ್ ಆಗಿ ಈಗ ಈ ಒಂದು ಅಕ್ವಿಸಿಷನ್ ಮೂಲಕನೇ ಮಾಡಿದ್ರು 2024 ನಜಾರಾ ಒಂದು ಫ್ಯೂಸ್ ಬಾಕ್ಸ್ ಅಂತ ಏನಿದೆ ಆ ಗೇಮ್ಸ್ ನ 228 ಕ್ರೋರ್ಸ್ಗೆ ಪರ್ಚೇಸ್ ಮಾಡ್ತು. ಫ್ಯೂಸ್ ಬಾಕ್ಸ್ ಇಂಟರಾಕ್ಟಿವ್ ಅಂದ್ರೆ ಟಿವಿ ಶೋಸ್ ತರ ಇರೋ ಒಂದು ನರೇಟಿವ್ ಡ್ರಿವನ್ ಗೇಮ್ಸ್ ನ ಮಾಡತ್ತೆ. ಈಗ ಪ್ಲೇಯರ್ಸ್ ಲೀಡ್ ರೋಲ್ ನ ತಗೊಂಡು ಡಿಸಿಷನ್ ಮಾಡ್ಕೊಳ್ತಾರೆ ಮತ್ತೆ ಡೈಲಾಗ್ಸ್ ನ ಚೂಸ್ ಮಾಡ್ತಾರೆ ಮತ್ತೆ ಕತೆ ಏನಿರುತ್ತೆ ಅದನ್ನ ಶೇಪ್ ಮಾಡ್ಕೊಳ್ತಾರೆ. ಅವರ ಮೋಸ್ಟ್ ಪಾಪ್ಯುಲರ್ ಗೇಮ್ಸ್ ಗಳಲ್ಲಿ ಒಂದು ಲವ್ ಐಲ್ಯಾಂಡ್ ರಿಯಾಲಿಟಿ ಶೋ ಮೇಲೆ ಬೇಸ್ಡ್ ಆಗಿದೆ ನೋಡಿ. ಇದು ವಿಶೇಷವಾಗಿ ಯುರೋಪ್ ಮತ್ತೆ US ಅಲ್ಲಿ ಪಾಪ್ಯುಲರ್ ಕೂಡ. ನೀವು ಚಾರ್ಟ್ ನೋಡಿದ್ರೆ FY25 ಈ ಒಂದು ಫ್ಯೂಸ್ ಬಾಕ್ಸ್ ನ ಆದಾಯ ಇಯರ್ ಓವರ್ ಇಯರ್ 162% ಬೆಳೆದಿದೆ ಅಂತ ನೋಡಬಹುದು. ಆದ್ರೆ ಎಬಿಟಾ ಮಾರ್ಜಿನ್ ಹೆಚ್ಚು ಕಡಿಮೆ ಅರ್ಧಕ್ಕಿಳಿದೋಗಿದೆ. ಯಾಕೆ ಅಂತಂದ್ರೆ ಕಂಪನಿ ಒಂದು ಯೂಸರ್ ಅಕ್ವಿಸಿಷನ್ ಮೇಲೆ ಹೆವಿಯಾಗಿ ಇನ್ವೆಸ್ಟ್ ಮಾಡ್ತಿದೆ ಅಂತ. ಇನ್ನು ನಜಾರಾದ FY25 Q4 ಅರ್ನಿಂಗ್ಸ್ ಪ್ರೆಸೆಂಟೇಷನ್ ಇದನ್ನ ಸ್ಪಷ್ಟವಾಗಿ ವಿವರಿಸಿದೆ. ಈ ಒಂದು ಯೂಸರ್ ಅಕ್ವಿಸಿಷನ್ ಕಾಸ್ಟ್ ನಾವು ನೋಡಿದಾಗ ಹೊಸ ಒಂದು ಗೇಮ್ ಲಾಂಚಸ್ಗೂ ಮುಂಚೆ ಸ್ಟೇಬಲ್ ಯೂಸರ್ ಬೇಸ್ ನ ಸೆಕ್ಯೂರ್ ಮಾಡೋದಕ್ಕೆ ಡಿಸೈನ್ ಮಾಡಲಾಗ್ತಿದೆ. ಹಾಗೇನೆ ಒಂದು ಫ್ಯೂಸ್ ಬಾಕ್ಸ್ FY26 ಎರಡು ಹೊಸ ಒಂದು ಗೇಮ್ಸ್ ನ ಲಾಂಚ್ ಮಾಡೋ ಪ್ಲಾನ್ ನಲ್ಲಿ ಕೂಡ ಇದೆ ನೋಡಿ. ವೆಸ್ಟರ್ನ್ ಮಾರ್ಕೆಟ್ಸ್ ಗಾಗಿ ನಾವು ನೋಡಿದಾಗ ಬಿಗ್ ಬ್ರದರ್ ಅಂದ್ರೆ ಅದು ಅಲ್ಲಿ ಫೇಮಸ್ ಅಲ್ವಾ. ಈಗ ನಮ್ಮ ಭಾರತದಲ್ಲಿ ಬಿಗ್ ಬಾಸ್ ಯಾವ ರೀತಿ ಫೇಮಸ್ ಹಾಗೆ ವೆಸ್ಟರ್ನ್ ಮಾರ್ಕೆಟ್ಸ್ ಅಲ್ಲಿ ಬಿಗ್ ಬ್ರದರ್ ಕೂಡ ಫೇಮಸ್. ಮತ್ತು ಇಲ್ಲೇ ನಜಾರದ ಮೂರನೇ ಕಾರ್ಯತಂತ್ರ ಸ್ಪಷ್ಟವಾಗೋದು. ಬೇರೆ ಬೇರೆ ಟಾರ್ಗೆಟ್ ಮಾರ್ಕೆಟ್ಸ್ ಗಳಿಗೆ ತಕ್ಕ ಹಾಗೆ ರೀಜನಲಿ ಥೀಮ್ಡ್ ಈ ಒಂದು ಗೇಮ್ಸ್ ನ ಕ್ರಿಯೇಟ್ ಮಾಡೋದು. ಈಗ ಲೋಕಲ್ ಥೀಮ್ಸ್ ಮತ್ತೆ ಕಲ್ಚರಲ್ ರೆಫರೆನ್ಸಸ್ ಇರೋ ಗೇಮ್ಸ್ ನ ಅಂದ್ರೆ ಯೂಸರ್ ಎಂಗೇಜ್ಮೆಂಟ್ ಗೆ ಹೆಚ್ಚುತ್ತೆ. ಜನ ಆಪ್ ನಲ್ಲಿ ಹೆಚ್ಚು ಸಮಯ ಕಳೀತಾರೆ ಕೂಡ ಮತ್ತೆ ಇನ್ ಆಪ್ ಪರ್ಚೇಸಸ್ ಕೂಡ ಹೆಚ್ಚಾಗುತ್ತೆ. ಈ ಒಂದು ಟೇಲರ್ಡ್ ಗೇಮ್ಸ್ ನೊಂದಿಗೆ ಬೇರೆ ಬೇರೆ ಮಾರ್ಕೆಟ್ಸ್ ಗಳಿಗೆ ಹೋಗೋದ್ರಿಂದ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ನಜಾರದ ಒಂದು ನಿಜವಾದ ಗ್ಲೋಬಲ್ ಗೇಮಿಂಗ್ ಜಾಯಿಂಟ್ ಏನಿರುತ್ತೆ ಅದು ಜಾಸ್ತಿ ಆಗೋದಕ್ಕೂ ಕೂಡ ಬಯಸತ್ತೆ. ನಜಾರದ ಲೇಟೆಸ್ಟ್ ಪರ್ಚೇಸ್ ನ ನೋಡಿದಾಗ ಈ ಮಿಷನ್ ನ ಒಂದು ಭಾಗ ಅಂತಾನೆ ಗೊತ್ತಾಗುತ್ತೆ. ಇತ್ತೀಚೆಗೆ ನಜಾರಾ UK ಬೇಸ್ಡ್ ಕರ್ವ್ ಗೇಮ್ ನ 247 ಕ್ರೋರ್ಸ್ಗೆ ಪರ್ಚೇಸ್ ಮಾಡಿತ್ತು. ಅಂದ್ರೆ ಕರ್ವ್ ಗೇಮ್ಸ್ ಒಂದು PC ಅಂಡ್ ಕನ್ಸೋಲ್ ಗೇಮಿಂಗ್ ಪಬ್ಲಿಷರ್ ಆಗಿದೆ. ಅವ್ರು ಏನ್ ಮಾಡ್ತಾರೆ, ಥರ್ಡ್ ಪಾರ್ಟಿ ಗೇಮ್ ಡೆವಲಪರ್ಸ್ ಜೊತೆಗೆ ಪಾರ್ಟ್ನರ್ ಆಗಿ ಅವರಿಗೆ ಒಂದು ಫುಲ್ ಸ್ಟೇಕ್ ಪಬ್ಲಿಷಿಂಗ್ ಸಪೋರ್ಟ್ ಕೂಡ ಆಫರ್ ಮಾಡ್ತಾರೆ. ಫಂಡಿಂಗ್, ಕ್ರಿಯೇಟಿವ್ ಇನ್ಪುಟ್, ಮಾರ್ಕೆಟಿಂಗ್, ಕ್ರಾಸ್ ಪ್ಲಾಟ್ಫಾರ್ಮ್ ಡಿಸ್ಟ್ರಿಬ್ಯೂಷನ್. ಕರ್ವ್ಸ್ ಗೇಮ್ ಹತ್ರ ನಾವು ನೋಡಿದಾಗ ಕೆಲವು ಜಾಗತಿಕವಾಗಿ ಪಾಪ್ಯುಲರ್ ಆದ IPs ಇದೆ. ಅವುಗಳಲ್ಲಿ ಇದೂ ಕೂಡ ಫಾರ್ ದಿ ಕಿಂಗ್, ಹ್ಯೂಮನ್ ಫಾಲ್ ಫ್ಲಾಟ್, ಡಾಂಜನ್ಸ್ ಅಂಡ್ ಹಿಂಟರ್ಬರ್ಗ್. ಹೀಗೆ ನಜಾರಾ ಏಜ್ ಗ್ರೂಪ್ಸ್ ಒಂದು ಮಾರ್ಕೆಟ್ಸ್ ಏನಿರುತ್ತೆ ಮತ್ತೆ ಒಂದು ಪ್ಲಾಟ್ಫಾರ್ಮ್ಗಳಾದ್ಯಂತನೂ ಕೂಡ ಒಂದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋನ ಸ್ಟ್ರಾಟಜಿಕ್ ಆಗಿ ಬಿಲ್ಡ್ ಮಾಡ್ತಾ ಇದೆ. ತನ್ನ ಒಂದು ಜಾಗತಿಕ ಗುರಿಗಳಿಗೆ ಇಂಧನ ಹಾಕ್ಸೋದಕ್ಕೆ ಸ್ಮಾರ್ಟ್ ಆದ ಪರ್ಚೇಸ್ ಗಳನ್ನು ಕೂಡ ಬಳಸ್ಕೊಳ್ತಿದೆ ನೋಡಿ. ಈಗ ಕರ್ವ್ ಗೇಮ್ಸ್ ನ ಒಂದು ಪರ್ಚೇಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಖರೀದಿಯೊಂದಿಗೆ ನಮ್ಗೆ ಏನ್ ಗೊತ್ತಾಗುತ್ತೆ, ನಜಾರಾ $100 ಬಿಲಿಯನ್ ಮೌಲ್ಯದ ಒಂದು ಗ್ಲೋಬಲ್ PC ಮತ್ತೆ ಕನ್ಸೋಲ್ ಪಬ್ಲಿಷಿಂಗ್ ಮಾರ್ಕೆಟ್ಗೆ ಎಂಟರ್ ಆಗ್ತಿದೆ ಅಂತ. ಆದ್ರೂ ನೀವು ಏನಾದ್ರೂ ಈ ಕರ್ವ್ ಗೇಮ್ಸ್ ನ ನಂಬರ್ ನೋಡಿದ್ರಿ ಅಂತಂದ್ರೆ ಕ್ಯಾಲೆಂಡರ್ ಇಯರ್ 2022 24 ಅವರ ಆದಾಯ ರೆವಿನ್ಯೂ ನಿಜವಾಗ್ಲೂ ಕೂಡ ಕಡಿಮೆ ಆಗಿದೆ. ಇದೆಲ್ಲ ಆದ್ಮೇಲೂ ಕೂಡ ನಜಾರಾ ಅವರನ್ನ ಯಾಕೆ ಕೊಂಡ್ಕೊಳ್ತು? ನಜಾರಾದ MD ಅಂಡ್ CEO ನಿತೀಶ್ ಮಿತ್ತರ್ ಸೈನ್ ಹೇಳೋ ಪ್ರಕಾರ CNBC ಇಂಟರ್ವ್ಯೂ ಒಂದರಲ್ಲಿ ಅವ್ರು ಏನಂತ ಹೇಳಿದ್ರು ಗೊತ್ತಾ, ಈ ಆದಾಯದ ಇಳಿಕೆಗೆ ಮುಖ್ಯ ಕಾರಣ ಗೇಮಿಂಗ್ ಡಿಮ್ಯಾಂಡ್ ಅಲ್ಲಿನ ಒಂದು ಪೋಸ್ಟ್ ಕೋವಿಡ್ ನಾರ್ಮಲೈಸೇಷನ್. ಆದ್ರೆ ನಜಾರಾ ಈ ಒಂದು ಡೀಲ್ ನ ಮುಂದುವರ್ಸೋದಕ್ಕೆ ನಿಜವಾದ ಕಾರಣ ಇಲ್ಲಿದೆ. ಕರ್ವ್ ಗೇಮ್ಸ್ ಲಾಭದಾಯಕವಾಗಿದೆ ಹೌದು, ಆದ್ರೆ ಆದಾಯ ಕಡಿಮೆ ಆಗಿದ್ರು ಕೂಡ ಎಬಿಟಾ ಮತ್ತೆ PBT ಅಂತ ಏನ್ ಹೇಳ್ತೀವಿ ಬೆಳಿತಾನೆ ಇದೆ. ಇದು ನಜಾರಾದ ಒಟ್ಟಾರೆ ಅಂದ್ರೆ ಕಾನ್ಸಾಲಿಡೇಟೆಡ್ ಪ್ರಾಫಿಟಬಿಲಿಟಿಯನ್ನ ಬೂಸ್ಟ್ ಮಾಡಬಹುದು ಕೂಡ. ಜೊತೆಗೆ
ಆದಾಯದ ಒಂದು ಇಳಿಕೆಯಿಂದ ನಜಾರಾ ಒಂದು ಕರ್ವ್ ಗೇಮ್ಸ್ ನ ಹೆಚ್ಚು ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ನಲ್ಲಿ ಪರ್ಚೇಸ್ ಮಾಡೋದಕ್ಕೂ ಸಹ ಸಾಧ್ಯ ಮಾಡಿಕೊಡ್ತು. ಸ್ಟ್ರಾಟಜಿಕಲಿ ಈ ಮೂವ್ ನಜಾರಾದ ಒಂದು ನಿಜವಾದ ಗ್ಲೋಬಲ್ ಗೇಮಿಂಗ್ ಕಂಪನಿಯಾಗಿ ಪೊಸಿಷನ್ ಕೊಡತ್ತೆ ನೋಡಿ. ಆದ್ರೆ ನಜಾರಾಗೆ ಕೇವಲ ಒಂದು ಗೇಮಿಂಗ್ ಕಂಪನಿ ಆಗಿರೋದಕ್ಕೆ ಇಷ್ಟ ಇಲ್ಲ ಬಿಡಿ. ಅವ್ರಿಗೆ ಗ್ಲೋಬಲ್ಗೆ ಒಂದು IP ಪವರ್ ಹೌಸ್ ಆಗಬೇಕು. ಗೇಮಿಂಗ್ ಮತ್ತೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ IPs ಗಳೇ ನಿಜವಾದ ಅಸೆಟ್ಸ್ ಅಲ್ವಾ. ಒಂದು ಯಶಸ್ವಿಯಾಗಿರೋ IP ಅಂತಂದ್ರೆ ಕೇವಲ ಒಂದು ಗೇಮ್ ಅಂತ ಮಾತ್ರ ಅಲ್ಲ, ಅದೊಂದು ಬ್ರ್ಯಾಂಡ್. ಈಗ ನೀವು ಮರ್ಚೆಂಡೈಸ್, ಹೊಸ ಗೇಮ್ಸ್ ಮತ್ತೆ ಟಿವಿ ಶೋಸ್ಗಳನ್ನೇ ನೋಡಿ. ಅಷ್ಟೇ ಯಾಕೆ, ರಿಯಲ್ ವರ್ಲ್ಡ್ ಇವೆಂಟ್ಸ್ ಕೂಡ ಸ್ಪಿನ್ ಆಫ್ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರನೇ ನಜಾರಾ ಕೇವಲ ಕಂಪನಿಗಳನ್ನ ಪರ್ಚೇಸ್ ಮಾಡ್ತಿಲ್ಲ, ಅದು IPs ಗಳನ್ನೇ ಪರ್ಚೇಸ್ ಮಾಡ್ತಾ ಇದೆ. ಇದೇ ಅವರ 4ನೇ ಕಾರ್ಯತಂತ್ರ. ಈಗ ಗ್ಲೋಬಲ್ IPs ಗಳನ್ನ ಪರ್ಚೇಸ್ ಮಾಡೋದು. FY25 ನಲ್ಲಿ ಅವರು 2 ಮೇಜರ್ IPs ಅಂದ್ರೆ CATS ಹಾಗೇನೆ ಕಿಂಗ್ ಆಫ್ ಥೀವ್ಸ್ ಅಂತ ಹೇಳ್ತೀವಿ. ಇದೇ ಅವರ 4ನೇ ಕಾರ್ಯತಂತ್ರ ನೋಡಿ. ಗ್ಲೋಬಲ್ IPs ಗಳನ್ನ ಪರ್ಚೇಸ್ ಮಾಡೋದು. FY25 ನಲ್ಲಿ ಅವರು 2 ಒಂದು ಮೇಜರ್ IPs ಏನಿರುತ್ತೆ, ಕ್ಯಾಟ್ಸ್ ಮತ್ತೆ ಕಿಂಗ್ ಆಫ್ ಥೀವ್ಸ್ ಗಳನ್ನ ಸುಮಾರು 67 ಕೋಟಿಗೆ ಪರ್ಚೇಸ್ ಮಾಡಿದ್ರು. ಇವನ್ನ ಬಾರ್ಸಿಲೋನಾ ಬೇಸ್ಡ್ ಜೆಪ್ಟೋ ಲ್ಯಾಬ್ ನಿಂದ ಪರ್ಚೇಸ್ ಮಾಡಲಾಯಿತು. ಈಗ ನಜಾರಾ ಈ ಗೇಮ್ಸ್ ಗಳನ್ನ ತನ್ನದೇ ಒಂದು ಬ್ರ್ಯಾಂಡ್ ಅಡಿಯಲ್ಲಿ ಮಾರಾಟ ಮಾಡಬಹುದು ಕೂಡ ನೋಡಿ. ಈ ಒಂದು IPs ಗಳಿಗೆ ಈಗಾಗಲೇ ದೊಡ್ಡ ಎಸ್ಟಾಬ್ಲಿಷ್ಡ್ ಯೂಸರ್ ಬೇಸಸ್ ಕೂಡ ಇದೆ ಅಲ್ವಾ. ಅದನ್ನ ನಜಾರಾ ಈಗ ತಕ್ಷಣವೇ ಟ್ಯಾಪ್ ಮಾಡುತ್ತೆ. ಜೊತೆಗೆ ಏನ್ ಮಾಡುತ್ತೆ, ನಜಾರದ ಒಂದು ಎಕೋಸಿಸ್ಟಮ್ಗೆ ತಗೊಂಬಂದ್ ಕೊಡೋದ್ರಿಂದ ಅವರು ಬೇರೆ ಗೇಮ್ಸ್ ಮತ್ತೆ ಸರ್ವಿಸ್ ಏನಿರುತ್ತೆ ಅದನ್ನ ಕ್ರಾಸ್ ಸೆಲ್ ಸಹ ಮಾಡ್ಕೊಳ್ಬಹುದು. ಸ್ಪಷ್ಟವಾಗಿ ಈ ಒಂದು ಗ್ಲೋಬಲ್ IPs ಗಳೊಂದಿಗೆ ನಜಾರಾ ಪ್ರತಿಯೊಬ್ಬ ಗೇಮರ್ಗೂ ಕೂಡ ಕ್ಯಾಶುವಲ್ ನಿಂದ ಕಾಂಪಿಟೇಟಿವ್ ತನಕ ಸರ್ವ್ ಮಾಡುವಂತಹ ಗುರಿಯನ್ನ ಹೊಂದ್ಕೊಂಡಿದೆ. ಮತ್ತೆ ಕಾಂಪಿಟೇಟಿವ್ ಗೇಮರ್ ಬಗ್ಗೆ ಹೇಳೋದಾದ್ರೆ ಈಗ ರಿಯಲ್ ಮನಿ ಗೇಮಿಂಗ್ ಅಂದ್ರೆ RMG ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಮಾತಾಡೋಣ. RMG ಈ ಒಂದು ಮಾರ್ಕೆಟ್ ನ ಟ್ಯಾಪ್ ಮಾಡೋದಕ್ಕೆ ನಜಾರಾ ಪೋಕರ್ ಬಾಜಿಯಲ್ಲಿ ಇನ್ವೆಸ್ಟ್ ಮಾಡಿದೆ. 2024 ಅಲ್ಲಿ ನಾವು ನೋಡಿದಾಗ ಅವರು ಪೋಕರ್ ಬಾಜಿ ಹಾಗೆ ರಮ್ಮಿ ಬಾಜಿ ಮತ್ತೆ ಈ ಒಂದು ಕಾರ್ಡ್ ಬಾಜಿಯ ಪೇರೆಂಟ್ ಕಂಪನಿಯಾದ ಈ ಒಂದು ಮೂನ್ ಶೈನ್ ಟೆಕ್ನಾಲಜಿಯಲ್ಲಿ 47.7% ಸ್ಟೇಕ್ ಅನ್ನ ಪರ್ಚೇಸ್ ಮಾಡಿದ್ರು. ನೀವು ಬಹುಶಃ IPL ಸಮಯದಲ್ಲಿ ನೋಡಿದಾಗ ಪೋಕರ್ ಬಾಜಿ ಆಡ್ಸ್ ನೋಡಿರ್ತೀರಿ ಅಲ್ವಾ. ಇದು ಭಾರತದ ಬಿಗ್ಗೆಸ್ಟ್ ಆನ್ಲೈನ್ ಪೋಕರ್ ಪ್ಲಾಟ್ಫಾರ್ಮ್. ಅಂದ್ರೆ ಭಾರತದ ಒಂದು ಪೋಕರ್ ಮಾರ್ಕೆಟ್ ನ 60% ಗಿಂತ ಹೆಚ್ಚು ಮಾರ್ಕೆಟ್ ಶೇರ್ ಅನ್ನ ಹೊಂದ್ಕೊಂಡಿದೆ. ಇನ್ನು ಮೇ 2024 ಹೊತ್ತಿಗೆ ನಾವು ನೋಡಿದಾಗ ಪೋಕರ್ ಬಾಜಿ ಹತ್ರ ಸುಮಾರು 3,40,000 ಮಂತ್ಲಿ ಆಕ್ಟಿವ್ ಯೂಸರ್ ಸಹ ಇದ್ರು. ಇನ್ನು ಫೈನಾನ್ಷಿಯಲಿ FY25 ನಲ್ಲಿ ನಾವು ನೋಡಿದಾಗ ಪೋಕರ್ ಬಾಜಿಯ ನೆಟ್ ರೆವಿನ್ಯೂ ಇಯರ್ ಆನ್ ಇಯರ್ 39% ಬೆಳೆದಿತ್ತು. ಆದ್ರೆ ಲಾಸಸ್ ಕೂಡ ಹೆಚ್ಚಾಗಿತ್ತು ನೋಡಿ. FY24 ನಲ್ಲಿ ಎಬಿಟಾ 33.8 crores ಪಾಸಿಟಿವ್ ಆಗಿತ್ತು. ಇನ್ನು FY25 ನಲ್ಲಿ ಎಬಿಟಾ ನೆಗೆಟಿವ್ ಆಗಿ 57.5 crores ಆಗಿದೆ ನೋಡಿ. ಯಾಕೆ ಸ್ವಿಂಗ್? ಇದು ಭಾರತದ GST ರೂಲ್ಸ್ ಅಲ್ಲಿನ ಒಂದು ಮೇಜರ್ ಚೇಂಜ್ ನಿಂದ ಆಗಿರೋದು. ಅಕ್ಟೋಬರ್ 2023 ನಾವು ನೋಡಿದಾಗ ಆನ್ಲೈನ್ ಗೇಮಿಂಗ್ಗೆ ಒಂದು ಹೊಸ GST ರೆಜಿಮ್ ಏನಿದೆ ಇದು ಇಂಪ್ಲಿಮೆಂಟ್ ಮಾಡಲಾಗ್ತಿದೆ. ಅಂದ್ರೆ ಮೊದಲು 18% GST ಇತ್ತು, ಅಂದ್ರೆ ಕೇವಲ ಒಂದು ಗ್ರಾಸ್ ಗೇಮಿಂಗ್ ರೆವಿನ್ಯೂ ಮೇಲೆ ಅಪ್ಲೈ ಆಗ್ತಿತ್ತು. ಈಗ 28% GST ಪೂರ್ತಿ ಒಂದು ಬೆಟ್ ಅಮೌಂಟ್ ಮೇಲೆ ಅಪ್ಲೈ ಆಗ್ತಾ ಇದೆ. ಇದು ಒಂದು ಟ್ಯಾಕ್ಸ್ ಬರ್ಡನ್ ನ ಡ್ರಾಮ್ಯಾಟಿಕಲಿ ಹೆಚ್ಚಿಗೆ ಮಾಡುತ್ತೆ ಅಲ್ವಾ. ಈ ಒಂದು ಬದಲಾವಣೆಯಿಂದಾಗಿ ಪೋಕರ್ ಬಾಜಿ ತನ್ನ ಫೋಕಸ್ ನ ಟಾಪ್ ಲೈನ್ ಒಂದು ರೆವಿನ್ಯೂ ಬೆಳೆಸೋದು ಮತ್ತೆ ಒಂದು ತನ್ನ ಬ್ರ್ಯಾಂಡ್ ನ ಬಿಲ್ಡ್ ಮಾಡೋದ್ರ ಕಡೆಗೆ ಶಿಫ್ಟ್ ಮಾಡ್ತಾ ಇದೆ. ಹಾಗೇನೆ ಅವರು ಅಡ್ವರ್ಟೈಸಿಂಗ್ ಮೇಲೆ ಹೆವಿಯಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇನ್ನು IPL ಮತ್ತೆ ಒಂದು ಶಾಕ್ ಟ್ಯಾಂಕ್ ಸ್ಪಾನ್ಸರ್ಶಿಪ್ ಸೇರ್ಕೊಂಡಂತೆ ಒಮ್ಮೆ ಬ್ರ್ಯಾಂಡ್ ಚೆನ್ನಾಗಿ ಎಸ್ಟಾಬ್ಲಿಷ್ಡ್ ಆದ್ಮೇಲೆ ಈ ಒಂದು ಯೂಸರ್ ಅಕ್ವಿಸಿಷನ್ ಕಾಸ್ಟ್ ಕಡಿಮೆ ಆಗುತ್ತೆ ಮತ್ತೆ ಫ್ಯೂಚರ್ ನಲ್ಲಿ ಮಾರ್ಜಿನ್ಸ್ ಇಂಪ್ರೂವ್ ಆಗ್ಬೋದು ಅಂತ ಮ್ಯಾನೇಜ್ಮೆಂಟ್ ಎಲ್ಲೋ ಒಂದ್ ಕಡೆ ನಂಬ್ಕೊಂಡಿದೆ. ಹಾಗೇನೆ ಪೋಕರ್ ಬಾಜಿ ಕೇವಲ ಒಂದು ಬ್ರ್ಯಾಂಡ್ ನ ರೀಕಾಲ್ ಬೆಳೆಸೋದಕ್ಕೆ ಟ್ರೈ ಮಾಡ್ತಿಲ್ಲ, ಜೊತೆಗೆ ಅದು 5 ಪಿಲ್ಲರ್ಸ್ ಗಳೊಂದಿಗೆ ಒಂದು ಪೂರ್ತಿ ಪೋಕರ್ ಎಕೋಸಿಸ್ಟಮ್ ಏನಿರುತ್ತೆ ಅದನ್ನ ಬಿಲ್ಡ್ ಸಹ ಮಾಡ್ತಾ ಇದೆ. ವಾಚ್, ನೋಡಿ, ಲರ್ನ್, ಕಲಿರಿ, ಪ್ಲೇ, ಆಟವಾಡಿ, ಅನಲೈಸ್, ವಿಶ್ಲೇಷಿಸಿ, ಗ್ಲೋರಿಫೈ, ಕೊಂಡಾಡಿ. ಅಂದ್ರೆ ಇದನ್ನ ನಾವು ಎಕ್ಸಾಂಪಲ್ ಅಲ್ಲಿ ನೋಡೋಣ. ವಾಚ್ ಪೋಕರ್ ಟಿವಿ ಆಪ್, ಲರ್ನ್ ಪೋಕರ್ ಬಾಜಿ ಸ್ಕೂಲ್ ಆಪ್, ಅನಲೈಸ್ ಪೋಕರ್ ಶಾರ್ಟ್ಸ್ ಟೂಲ್ ಅಂತ. ಇದು ಪ್ಲೇಯರ್ಸ್ ತಮ್ಮ ಒಂದು ಗೇಮ್ ಪ್ಲೇ ರಿವ್ಯೂ ಮಾಡಿಕೊಂಡು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಎಲ್ಲಾ ಪರ್ಚೇಸ್ ಗಳನ್ನ ನೋಡಿದ್ರೆ ಒಂದು ವಿಷಯ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಅಂದ್ರೆ ನಜಾರಾಗೆ ಆನ್ಲೈನ್ ಗೇಮಿಂಗ್ ಅಲ್ಲಿ ಒಂದು ದೊಡ್ಡ ಅವಕಾಶ ಕಾಣ್ತಿದೆ ಅಂತ. ಈ ಅವಕಾಶದ ಸ್ಕೇಲ್ ಇಲ್ಲಿದೆ ನೋಡಿ. ಭಾರತದಲ್ಲಿ ಸುಮಾರು 590 ಮಿಲಿಯನ್ ಗೇಮರ್ಸ್ ಇದ್ದಾರೆ. ಇದು ಪ್ರಪಂಚದ ಗೇಮಿಂಗ್ ಪಾಪ್ಯುಲೇಷನ್ ಸುಮಾರು 20%. ಇನ್ನು ಭಾರತದಲ್ಲಿ 1900 ಗೇಮಿಂಗ್ ಕಂಪನಿಗಳಿದೆ. ಪ್ರತಿ ವರ್ಷ ಭಾರತ ಒಂದರಲ್ಲೇ 11.2 ಬಿಲಿಯನ್ ಈ ಒಂದು ಮೊಬೈಲ್ ಗೇಮ್ ಡೌನ್ಲೋಡ್ಸ್ ಆಗ್ತಿದೆ. ಇನ್ನು 2029 ಹೊತ್ತಿಗೆ ಭಾರತದ ಒಂದು ಆನ್ಲೈನ್ ಗೇಮಿಂಗ್ ಸೆಕ್ಟರ್ ನಾವು ನೋಡಿದಾಗ 2024 ಸುಮಾರು 32,000 crores ಇಂದ 78,000 crores ಮೌಲ್ಯದಿಂದ ಆಗತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಇದು ಕೇವಲ ಆನ್ಲೈನ್ ಗೇಮಿಂಗ್ ಬಗ್ಗೆ ಅಷ್ಟೇ ಅಲ್ಲ, ಜನ ಹೆಚ್ಚಾಗಿ ರಿಯಲ್ ವರ್ಲ್ಡ್ ಅಂಡ್ ಇಮರ್ಸಿವ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇಂದ ಬಯಸ್ತಿದ್ದಾರೆ. ಫಿಸಿಕಲ್ ಗೇಮಿಂಗ್ ಝೋನ್ಸ್, ಆರ್ಕೇಡ್ಸ್, ಇಂಡೋರ್ ಪ್ಲೇ ಸ್ಪೇಸಸ್, ಅದಕ್ಕೋಸ್ಕರನೇ ನಜಾರಾ ಆಫ್ಲೈನ್ ಗೇಮ್ಗೂ ಸಹ ಕಾಲಿಡ್ತಾ ಇದೆ ನೋಡಿ.
ಕಳೆದ ವರ್ಷ ಡಿಸೆಂಬರ್ 2024ರಲ್ಲಿ ನಜಾರಾ ಫಂಕಿ ಮಂಕೀಸ್ ಅಲ್ಲಿ 43.7 ಕ್ರೋರ್ಸ್ ಅಂದ್ರೆ 60% ಸ್ಟೇಕ್ ಅನ್ನ ಪರ್ಚೇಸ್ ಮಾಡಿತ್ತು. ಇನ್ನು ಫಂಕಿ ಮಂಕೀಸ್ 1-12 ವರ್ಷದ ಮಕ್ಕಳಿಗೆ ಆಫ್ಲೈನ್ ಗೇಮಿಂಗ್ ಮತ್ತೆ ಎಂಟರ್ಟೈನ್ಮೆಂಟ್ ಸೆಂಟರ್ಸ್ ಅನ್ನ ನಡೆಸುತ್ತೆ. ಅವ್ರ ಹತ್ರ ಸದ್ಯಕ್ಕೆ ಭಾರತದಾದ್ಯಂತ 11 ಸೆಂಟರ್ಸ್ ಇವೆ. ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಫಂಕಿ ಮಂಕೀಸ್ ಮತ್ತೆ ಕಿಡೋಪಿಯಾ ಒಂದೇ ಈ ಒಂದು ಡೆಮೋಗ್ರಾಫಿಕ್ ನ ಟಾರ್ಗೆಟ್ ಮಾಡ್ತಿದೆ. ಇದು ಒಂದು ಕ್ರಾಸ್ ಸೆಲ್ಲಿಂಗ್ ಸರ್ವಿಸ್ಗೆ ಆಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಮಾಡುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಫಂಕಿ ಮಂಕೀಸ್ ಇಂಡಿಯನ್ ಮಾರ್ಕೆಟ್ ನಲ್ಲಿ ಕಿಡೋಪಿಯಾದ ಅಡಾಪ್ಟೇಷನ್ ನೋಡಿದಾಗ ಬೂಸ್ಟ್ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಹೆಲ್ಪ್ ಮಾಡಬಹುದು. ಆಫ್ಲೈನ್ ಗೇಮಿಂಗ್ ಅಲ್ಲಿ ಇದು ಆಳವಾಗಿ ನೋಡೋದಾದ್ರೆ ನಜಾರಾ ಸ್ಮ್ಯಾಶ್ ನ ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ರೆಗ್ಯುಲೇಟರಿ ಅಪ್ರೂವಲ್ ಕೂಡ ಪಡ್ಕೊಂಡಿದೆ. ಇನ್ನು ಸ್ಮ್ಯಾಶ್ ಬೌಲಿಂಗ್, ಆರ್ಕೇಡ್ ಗೇಮ್ಸ್ ಮತ್ತೆ ಕ್ರಿಕೆಟ್ ಸಿಮ್ಯುಲೇಟರ್ಸ್ ಹಾಗೆ ಗೋಕಾರ್ಟಿಂಗ್ ಕೂಡ ಇರುವಂತಹ ಒಂದು ಪಾಪ್ಯುಲರ್ ಸ್ಪೋರ್ಟ್ಸ್ ಥೀಮ್ ಆಗಿರೋ ಒಂದು ಎಂಟರ್ಟೈನ್ ಚೇನ್ ಅಂತ ಇಲ್ಲಿ ಗೊತ್ತಾಗುತ್ತೆ. ಇದಕ್ಕೆ ಸಚಿನ್ ತೆಂಡೂಲ್ಕರ್ ಬ್ಯಾಕ್ ಮಾಡಿದ್ರು ಮತ್ತೆ ಅದು ವೇಗವಾಗಿ ಕೂಡ ಬೆಳೀತು. ಆದ್ರೆ ಆ ಬೆಳವಣಿಗೆ ಹೆವಿ ಡೆಟ್ಗೆ ಕಾರಣ ಆಯ್ತು ನೋಡಿ. ಪ್ಯಾಂಡಮಿಕ್ ಬಂದಾಗ ಫುಟ್ ಫಾಲ್ಸ್ ಬಿದ್ದೋಯ್ತು. ಹಾಗೆ ಸ್ಮ್ಯಾಶ್ ತನ್ನ ಒಂದು ಲೋನ್ ಡಿಫಾಲ್ಟ್ ಮಾಡ್ಕೊಂತು ಕೂಡ ಸುಮಾರು 452 ಕೋಟಿ ಸಾಲ ಇತ್ತು. ಆದ್ರೆ ನಿಮ್ಗೆ ಗೊತ್ತಲ್ವಾ, IPs ಗಳನ್ನ ಖರೀದಿಸೋದು ಬೇರೆ, ಅವನ್ನ ನಿಜವಾಗ್ಲೂ ಕೂಡ ಬೆಳೆಸೋದು ಬೇರೆ. ಈ ಎಲ್ಲಾ IPs ಗಳನ್ನ ಬೆಳೆಸೋದಕ್ಕೆ ಅತಿ ಮುಖ್ಯವಾದ ಫ್ಯಾಕ್ಟರ್ ಯಾವುದು? ಯೂಸರ್ ಆಕ್ವಿಸೇಷನ್. ಯಾಕೆ ಅಂದ್ರೆ ನಿಮ್ ಹತ್ರ ಎಷ್ಟು ಯೂಸರ್ಸ್ ಇರ್ತಾರೋ ನಿಮ್ಗೆ ಅಷ್ಟು ಎಂಗೇಜ್ಮೆಂಟ್ ಸಿಗುತ್ತೆ. ಮತ್ತೆ ಎಷ್ಟು ಎಂಗೇಜ್ಮೆಂಟ್ ಇರುತ್ತೋ ನಿಮ್ಮ ಮಾನಿಟೈಸೇಷನ್ ಅಷ್ಟು ಕೂಡ ಬೆಸ್ಟ್ ಆಗಿರುತ್ತೆ. ಅದು ಇನ್ ಆಪ್ ಪರ್ಚೇಸಸ್, ಸಬ್ಸ್ಕ್ರಿಪ್ಷನ್ಸ್ ಅಥವಾ ಆಡ್ಸ್ ಯಾವುದೇ ಇರಲಿ. ಹಾಗೆಯೇ ಒಂದು ಯೂಸರ್ ಆಕ್ವಿಸೇಷನ್ ನ ಸ್ಕೇಲ್ ಮಾಡೋದಕ್ಕೆ ನಜಾರಾ ಹತ್ರ ಒಂದು ಸ್ಟ್ರಾಂಗ್ ಬ್ಯಾಕ್ ಎಂಡ್ ಅಂದ್ರೆ ಇಂಜಿನ್ ಇದೆ, ಅದೇ ಆಡ್ಟೆಕ್. ಇದೇ ನಜಾರಾದ 3ನೇ ಬಿಸ್ನೆಸ್ ವಿಭಾಗ. ಇದು FY25 ನಲ್ಲಿ ಕಂಪನಿಯ ಒಟ್ಟು ಆದಾಯಕ್ಕೆ 21% ಕಾಂಟ್ರಿಬ್ಯೂಟ್ ಮಾಡಿದೆ. ನಜಾರಾ 2022ರಲ್ಲಿ ಒಂದು ಡೇಟಾ ವರ್ಕ್ಸ್ ಅಲ್ಲಿ 55% ಸ್ಟೇಕ್ ಅನ್ನ ಪರ್ಚೇಸ್ ಮಾಡಿತ್ತು. ಇನ್ನು ಡೇಟಾ ವರ್ಕ್ಸ್ ಒಂದು ಆಡ್ಟೆಕ್ ಕಂಪನಿ. ಇದು ಕ್ಲೈಂಟ್ಸ್ ಗಾಗಿ ಟಾರ್ಗೆಟೆಡ್ ಆಡ್ ಕ್ಯಾಂಪೇನ್ಸ್ ಏನಿರುತ್ತೆ ಅದನ್ನ ನಡೆಸುತ್ತೆ. ಹಾಗೇನೆ ಒಂದು ರಿಟರ್ನ್ ಆನ್ ಆಡ್ ಸ್ಪೆಂಡ್ ನ ಇಂಪ್ರೂವ್ ಮಾಡೋದಕ್ಕೆ ಅನಾಲಿಟಿಕ್ಸ್ ಕೂಡ ಬಳಸುತ್ತೆ. ನಜಾರಾದ ಎಕೋಸಿಸ್ಟಮ್ ಸೇರಿದ ಮೇಲೆ ಡಾಟಕ್ಸ್ಗೆ ಗೇಮಿಂಗ್ ಮತ್ತೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಕ್ಲೈಂಟ್ಸ್ ಗಳ ಒಂದು ದೊಡ್ಡ ಪೂಲ್ಗೆ ಆಕ್ಸೆಸ್ ಸಿಕ್ತು. ಮತ್ತೆ ನಜಾರಾಗೆ ಡಾಟಕ್ಸ್ ಒಂದು ಪವರ್ಫುಲ್ ಡೇಟಾ ಒಂದು ಡ್ರಿವನ್ ಯೂಸರ್ ಆಕ್ವಿಸಿಷನ್ ಟೂಲ್ ಕೂಡ ಆಯಿತು. ಹಾಗೆ ಡಾಟಕ್ಸ್ ನಜಾರಾಗೆ ಸರಿಯಾದ ಯೂಸರ್ ಯಾರಿರ್ತಾರೆ ಅವರನ್ನ ಸರಿಯಾದ ಕಾಸ್ಟ್ ಅಲ್ಲಿ ಮತ್ತೆ ಬೆಟರ್ ಟಾರ್ಗೆಟಿಂಗ್ ಹಾಗೆ ಬೆಟರ್ ಕಾನ್ವರ್ಸೇಷನ್ ಮತ್ತೆ ಬೆಟರ್ ROI ಜೊತೆ ಆಕ್ವೈರ್ ಮಾಡೋದಕ್ಕೆ ಸಹಾಯ ಮಾಡ್ತು. ಆದ್ರೆ ನಜಾರಾ ಡಾಟಕ್ಸ್ ನ ನೋಡಿದಾಗ ಕೇವಲ ತನ್ನದೇ ಆದ IPs ಗಾಗಿ ಬಳಸ್ಕೊಳ್ಳೋದಿಲ್ಲ. ಅದು ಡಾಟಕ್ಸ್ ನ ಒಂದು ಸರ್ವಿಸಸ್ ನ ಮೇಲೆ ಗೇಮಿಂಗ್ ಕಂಪನಿಗಳಿಗೂ ಕೂಡ ಆಫರ್ ಮಾಡಬಹುದು. ಮತ್ತೆ ಆ ಪಾರ್ಟ್ನರ್ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಜಾರಾ ಫ್ಯೂಚರ್ ನಲ್ಲಿ ಅವನ್ನ ಖರೀದಿಸಬಹುದು ಕೂಡ. ಇದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕು. ಅದೇ ನಜಾರಾದ 6ನೇ ಕಾರ್ಯತಂತ್ರ, ಪೂರ್ತಿ ಗೇಮಿಂಗ್ ಎಕೋಸಿಸ್ಟಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದು. ನವೆಂಬರ್ 2024ರಲ್ಲಿ ಡಾಟಕ್ಸ್ ಅಂದ್ರೆ UK ಬೇಸ್ಡ್ ಗ್ರೋತ್ ಮಾರ್ಕೆಟಿಂಗ್ ಮತ್ತೆ ಮೀಡಿಯಾ ಏಜೆನ್ಸಿಯಾದ ಸ್ಪೇಸ್ ಅಂಡ್ ಟೈಮ್ ನಲ್ಲೂ ಕೂಡ ಮೆಜಾರಿಟಿ ಸ್ಟೇಕ್ ಅನ್ನ ಪರ್ಚೇಸ್ ಮಾಡಿತ್ತು. ಈ ಪರ್ಚೇಸ್ ನಜಾರಾದ ಆಡ್ಟೆಕ್ ವರ್ಟಿಕಲ್ಸ್ ನ ಇನ್ನೂ ಹೆಚ್ಚು ಸ್ಟ್ರಾಂಗ್ ಮಾಡ್ತು ನೋಡಿ. ನೀವು ನಂಬರ್ಸ್ ನ ನೋಡಿದ್ರೆ FY25 ನಲ್ಲಿ ಆಡ್ಟೆಕ್ ನಜಾರಾದ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ವರ್ಟಿಕಲ್ ಆಗಿತ್ತು. ಆದಾಯ ಇಯರ್ ಆನ್ ಇಯರ್ ಸುಮಾರು 230% ಬೆಳೆದು 345 ಕ್ರೋರ್ಸ್ ಅನ್ನ ತಲುಪಿದೆ. ಅಂದ್ರೆ ಆಡ್ಟೆಕ್ ನ ಎಬಿಟಾ ಮಾರ್ಜಿನ್ 5.7% ಇತ್ತು. ಒಟ್ಟು ಆದಾಯಕ್ಕೆ ಅದರ ಕೊಡುಗೆ ನೋಡಿದಾಗ ಕೇವಲ ಒಂದು ವರ್ಷದಲ್ಲಿ 9% ಇಂದ 21%ಗೆ ಜಂಪ್ ಆಗಿದೆ. ಅದೇ ನಜಾರಾ ಟೆಕ್ನಾಲಜೀಸ್ ನ 3 ಬಿಸ್ನೆಸ್ ವಿಭಾಗಗಳು ಮತ್ತೆ 6 ಇಂಟ್ರೆಸ್ಟಿಂಗ್ ಬೆಳವಣಿಗೆಯ ಕಾರ್ಯತಂತ್ರಗಳು. ಮತ್ತೆ ಇವೆಲ್ಲದರಲ್ಲೂ ಕೂಡ ಒಂದು ಕಾಮನ್ ಥೀಮ್ ನೀವು ಗಮನಿಸಿದ್ರೆ ಅದರ ಒಂದು ಆಕ್ವಿಸೇಷನ್ ಖರೀದಿಗಳು ಅಂತ ಗೊತ್ತಾಗುತ್ತೆ. FY25 ನಜಾರಾ ಇನ್ ಆರ್ಗ್ಯಾನಿಕ್ ಗ್ರೋತ್ ಗಾಗಿ ಅಂದ್ರೆ ಆಕ್ವಿಸಿಷನ್ಸ್ ಗಳಿಗಾಗಿ ಸುಮಾರು 1500 ಕ್ರೋರ್ಸ್ ಏನಿದೆ ಅದನ್ನ ಡಿಪ್ಲಾಯ್ ಮಾಡಿತ್ತು. ಆದ್ರೆ FY26 ರತ್ತ ನೋಡಿದ್ರೆ ಕಂಪನಿ ತನ್ನ ಒಂದು ಹೈ ಮಾರ್ಜಿನ್ ಅಂದ್ರೆ ಈ ಒಂದು ಗೇಮಿಂಗ್ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ತಿದೆ ಅಂತ. ಓವರ್ ಆಲ್ ಪ್ರಾಫಿಟಬಿಲಿಟಿ ಇಂಪ್ರೂವ್ ಮಾಡೋದಕ್ಕೆ ಪ್ಲಾನ್ ಕೂಡ ಇದೆ ಅಂತ ಹೇಳ್ತಾ ಇದೆ. ಆದ್ರೆ ಈ ಒಂದು ಅಗ್ರೆಸಿವ್ ಆಕ್ವಿಸಿಷನ್ ಕಾರ್ಯತಂತ್ರವನ್ನ ನಾವು ನೋಡಿದಾಗ ಲಾಂಗ್ ಟರ್ಮ್ಗೆ ನಿಜವಾಗ್ಲೂ ಕೂಡ ಸಸ್ಟೈನಬಲ್ ಆಗಿದೆಯಾ ನೋಡಿ. ಈಗ ಮುಂದಿನ ಭಾಗದಲ್ಲಿ ನಜಾರಾ ಈ ಒಂದು ಜರ್ನಿಯಲ್ಲಿ ಎದುರಿಸ್ತಿರೋ ಒಂದು 3 ಪ್ರಮುಖ ಚಾಲೆಂಜಸ್ ಗಳನ್ನ ಇಲ್ಲಿ ಹೇಳ್ತೀನಿ. ಪಾರ್ಟ್ 2 ತೆರೆಮರೆಯ ಒಂದು 3 ಪ್ರಮುಖ ಸವಾಲುಗಳು. ಮೊದಲನೇ ಚಾಲೆಂಜ್ ಹೆಚ್ಚಿರೋ ಖರ್ಚುಗಳು ನೋಡಿ. FY21ರಲ್ಲಿ IPO ಆದಾಗಿಂದನೂ ಕೂಡ FY25 ರವರೆಗೆ ನಜಾರಾದ ರೆವಿನ್ಯೂ ಫ್ರಮ್ ಆಪರೇಷನ್ಸ್ 3.6 ಪಟ್ಟು ಬೆಳೆದಿದೆ. ಆದ್ರೆ ಅದೇ ಸಮಯದಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಕೂಡ 3.6 ಅಂದ್ರೆ ಈಕ್ವಲ್ ಆಗಿದೆ. ಅಡ್ವರ್ಟೈಸಿಂಗ್ ಮತ್ತೆ ಪ್ರಮೋಷನಲ್ ಎಕ್ಸ್ಪೆನ್ಸಸ್ ನಾವು ನೋಡಿದಾಗ 1.6 ಪಟ್ಟು ಹೆಚ್ಚಾಗಿದೆ. ಮತ್ತೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಕೂಡ ಹೆಚ್ಚು ಕಡಿಮೆ 6 ಪಟ್ಟು ಬೆಳೆದಿದೆ. ಈ ಹೆಚ್ಚಾಗ್ತಿರೋ ಕಾಸ್ಟ್ ಗಳಿಂದಾಗಿ ಪ್ಯಾಟ್ ನಿಜವಾಗ್ಲೂ ಕೂಡ FY24 75 ಕ್ರೋರ್ಸ್ ಇಂದ FY25 ನಲ್ಲಿ 51 ಕ್ರೋರ್ಸ್ಗೆ ಇಳಿದೋಗಿದೆ ನೋಡಿ.
ಎರಡನೇ ಸವಾಲು ನೋಡಿ, ಹೆಚ್ಚುತ್ತಿರೋ ಒಂದು ಡೆಡ್ ಡೇಸ್ ಅಂತ ಹೇಳ್ಬೋದು. FY21 ನಲ್ಲಿ ಡೆಡ್ ಡೇಸ್ ಅನ್ನ ನೋಡಿದಾಗ 55 ದಿನಗಳಾಗಿತ್ತು. FY25 ರ ಹೊತ್ತಿಗೆ ಅದು 125 ದಿನಗಳಷ್ಟು ಜಾಸ್ತಿ ಆಗಿದೆ. ಇದರ ಅರ್ಥ ಏನು? ಕಸ್ಟಮರ್ಸ್ಗಳಿಂದ ಹಣ ವಾಪಸ್ ಪಡೆಯೋದಕ್ಕೆ ಈ 2 ಪಟ್ಟಿಗಿಂತ ಹೆಚ್ಚು ಸಮಯ ಹಿಡಿತಾ ಇದೆ ಅಂತ. ಅದು ಲಿಕ್ವಿಡಿಟಿ ಸಮಸ್ಯೆಗಳನ್ನ, ಅಂದ್ರೆ ಹಣ ಹರಿವಿನ ಸಮಸ್ಯೆ ಅಂತ ಗೊತ್ತಾಗತ್ತೆ. ಇದೆಲ್ಲನೂ ಕೂಡ ಅದು ಕ್ರಿಯೇಟ್ ಮಾಡ್ಬೋದು. ಸದ್ಯಕ್ಕೆ ನಜಾರಾ ಡೆಟ್ ಫ್ರೀ ಆಗಿದೆ, ಆದ್ರೆ ಈ ಟ್ರೆಂಡ್ ಮುಂದುವರೆದ್ರೆ ಫ್ಯೂಚರ್ ನಲ್ಲಿ ಅವ್ರಿಗೆ ಒಂದು ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸ್ಗಳು ಖಂಡಿತವಾಗ್ಲೂ ಬೇಕಾಗತ್ತೆ. ನೋಡಿ, ಮೂರನೇ ಸವಾಲು ಅಂತಂದ್ರೆ ಪರ್ಚೇಸ್ ಮಾಡಿದ ಕೆಲವು ಕಂಪನಿಗಳ ಒಂದು ನಿಂತ ನೀರಾದ ಪ್ರದರ್ಶನ. ಇದಕ್ಕೆ ಅತಿ ದೊಡ್ಡ ಎಕ್ಸಾಂಪಲ್ ಕಿಡೋಪಿಯಾ, ನಾಡ್ವಿನ್ ಗೇಮಿಂಗ್ ಮತ್ತೆ ಸ್ಪೋರ್ಟ್ಸ್ ಕಿಡಾ. ಅಂದ್ರೆ ಈ ಒಂದು ಕಳೆದ ವರ್ಷಗಳಲ್ಲಿ ತಮ್ಮ ಆದಾಯವನ್ನ 10 ಪಟ್ಟಿಗಿಂತ ಹೆಚ್ಚು ಬೆಳೆಸ್ಕೊಂಡಿದೆ ಅಂತ. ನೋಡಿ, ಕಿಡೋಪಿಯಾದ ಆದಾಯ ಕೇವಲ 4 ಪಟ್ಟು ಬೆಳೆದಿದೆ. ಹಾಗೆಯೇ ಕಿಡೋಪಿಯಾದ ಒಂದು ಕಾಸ್ಟ್ ಪರ್ ಟ್ರಯಲ್ ಹೆಚ್ಚು ಕಡಿಮೆ ಡಬಲ್ ಆಗಿದೆ ಕೂಡ. ಇನ್ನು Q4 FY21 ರ ಸುಮಾರು 24 ಈ ಒಂದು ಡಾಲರ್ಸ್ ನಿಂದ Q3 FY25 ನಲ್ಲಿ ಅಂದ್ರೆ $43 ಗೆ ಸಬ್ಸ್ಕ್ರೈಬರ್ಸ್ ನ ಬೆಳವಣಿಗೆ ನಿಧಾನ ಆಗಿದೆ. ಮತ್ತೆ ಚರ್ನ್ ರೇಟ್ ಹೆಚ್ಚಾಗಿದೆ ಕೂಡ. ನೋಡಿ, ಈ ಒಂದು ಆಪರೇಷನ್ ಮೆಟ್ರಿಕ್ಸ್ ನೋಡಿದ್ರೆ ಬಿಸ್ನೆಸ್ ಒದ್ದಾಡ್ತಿದೆ ಅನ್ನೋದು ಮಾತ್ರ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಜಾರಾ FY25 ನಲ್ಲಿ ನೋಡಿದಾಗ ಕಿಡೋಪಿಯಾದ 100% ಪರ್ಚೇಸ್ ಮಾಡೋದಕ್ಕೆ ಚೂಸ್ ಮಾಡಿತ್ತು. ಅಂದ್ರೆ ಡಿಸಿಷನ್ ಮೇಕಿಂಗ್ ಮತ್ತೆ ಆಪರೇಷನ್ಸ್ ಮೇಲೆ ಫುಲ್ ಕಂಟ್ರೋಲ್ ಪಡೆಯೋದಕ್ಕೆ. ಇನ್ನು ಪೂರ್ತಿ ಒಂದು ಓನರ್ಶಿಪ್ ತಗೊಂಡ ಮೇಲೆ ನಜಾರಾ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಪ್ರೈಸ್ ನ $9.99 ನಿಂದ $12.99 ಗೆ ಹೆಚ್ಚಿಸಿದೆ. ಇದು ಆನ್ಯುಯಲ್ ಈ ಒಂದು ಆಕ್ಟಿವೇಶನ್ಸ್ ಮತ್ತೆ ಆವರೇಜ್ ರೆವಿನ್ಯೂ ಪರ್ ಯೂಸರ್ ಏನಿರುತ್ತೆ ಅದನ್ನ ಬೂಸ್ಟ್ ಮಾಡುತ್ತೆ. ಹೌದು, ಹಾಗೇನೆ ಕಾಸ್ಟ್ ಪರ್ ಟ್ರಯಲ್ ಕೂಡ ಕಡಿಮೆ ಮಾಡ್ಕೊಂಡಿದೆ ನೋಡಿ. ಅಂದ್ರೆ ಹೊಸ IPs ನ ಲಾಂಚ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಮ್ಯಾನೇಜ್ಮೆಂಟ್ Q4 FY25 ಅಲ್ಲಿ ನೋಡಿದಾಗ ಅರ್ನಿಂಗ್ಸ್ ಕಾಲ್ ನಲ್ಲಿ FY26 ಕಿಡೋಪಿಯಾಗೆ ಒಂದು ಟರ್ನ್ ಅರೌಂಡ್ ಇಯರ್ ಆಗ್ಬೋದು ಅಂತ ಹೇಳಿದೆ. ಆದ್ರೆ ಇದು ಕೇವಲ ಕಿಡೋಪಿಯಾದ ಕಥೆಯಲ್ಲ. ನಾವು ಮೊದಲೇ ಹೇಳ್ದಿರೋ ಹಾಗೆ ಕರ್ವ್ ಗೇಮ್ಸ್ ನ ಆದಾಯ ಕಡಿಮೆ ಮಾಡ್ತಿದೆ ಕೂಡ. ಇನ್ನು ಪೋಕರ್ ಬಾಜಿಯ ನಷ್ಟಗಳು ಕೂಡ ಬೆಳೆತಿದೆ. ಮತ್ತೆ ಸ್ಮ್ಯಾಶ್ಗೆ ಒಂದು ಕಂಪ್ಲೀಟ್ ರಿವೈವಲ್ ಬೇಕಾಗಿದೆ. ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಮೇಲೂ ಪ್ರೆಷರ್ ಇದೆ. ಇದನ್ನ ನೋಡಿ, ಮಾರ್ಚ್ 2021ರಲ್ಲಿ IPO ಸಮಯನ ನಾವು ನೋಡಿದಾಗ ಪ್ರಮೋಟರ್ ಶೇರ್ ಹೋಲ್ಡಿಂಗ್ 20.7% ಇತ್ತು. ಅಂದ್ರೆ FY25 ರ ಹೊತ್ತಿಗೆ ಇದು ಸುಮಾರು 9% ಗೆ ಇಳಿದೋಗಿದೆ. ಅಂದ್ರೆ ಅರ್ಧಕ್ಕಿಂತ ಕಡಿಮೆ. ಈ ಮಧ್ಯೆ FII ಮತ್ತೆ DII ಹೋಲ್ಡಿಂಗ್ಸ್ ಹೆಚ್ಚಾಗಿದೆ. ಆದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಗಳ ಸಂಖ್ಯೆ ಮಾರ್ಚ್ 2024ರ ಸುಮಾರು 1.7 lakhs ಇಂದ ಮಾರ್ಚ್ 2025ರಲ್ಲಿ 1.3 lakhs ಗೆ ಇಳಿದೋಗಿದೆ. ಸೊ ಹೌದು, ಕಂಪನಿಗೆ ಕೆಲವು ನಿಜವಾದ ಚಾಲೆಂಜಸ್ ಗಳಿದೆ. ಬನ್ನಿ ಈ ವಿಶ್ಲೇಷಣೆಯನ್ನ ಬೇಗ ಸಮರೈಸ್ ಮಾಡೋಣ. ನಜಾರಾ ಟೆಕ್ನಾಲಜೀಸ್ ಭಾರತದ ಮೊದಲ ಲಿಸ್ಟೆಡ್ ಗೇಮಿಂಗ್ ಕಂಪನಿ. ಅದು ಮಾರ್ಚ್ 2021ರಲ್ಲಿ ಪಬ್ಲಿಕ್ ಆಯಿತು. ಅಂದಿನಿಂದ FY25 ರ ಹೊತ್ತಿಗೆ ಆದಾಯ ನೋಡಿದಾಗ 3.6 ಪಟ್ಟು ಜಾಸ್ತಿ ಬೆಳೆದಿದೆ. ಇದೊಂದು 38% CAGR. ಈ ಬೆಳವಣಿಗೆ ಅತಿ ದೊಡ್ಡ ಡ್ರೈವರ್ ಅಲ್ವಾ? ಆಕ್ವಿಸಿಷನ್ಸ್ ಅಂದ್ರೆ ನಜಾರಾಗೆ 3 ಬಿಸ್ನೆಸ್ ವಿಭಾಗಗಳಿದೆ: ಇ ಸ್ಪೋರ್ಟ್ಸ್, ಗೇಮಿಂಗ್ ಮತ್ತೆ ಆಡ್ಟೆಕ್. ಮೂರರಲ್ಲೂ ಕೂಡ ಅದು ಖರೀದಿಗಳ ಅಂದ್ರೆ ಪರ್ಚೇಸ್ ಮೂಲಕನೇ ಬೆಳೆದಿರೋದು. ಇನ್ನು ಪರ್ಚೇಸ್ ಜೊತೆಗೆ ಇದು 5 ಕಾರ್ಯತಂತ್ರಗಳು ಅದರ ಬೆಳವಣಿಗೆಗೆ ಶಕ್ತಿಯನ್ನ ತುಂಬುತ್ತೆ. ಅದೇ ಡೈವರ್ಸಿಫಿಕೇಶನ್. ಇನ್ನು ಡೈವರ್ಸಿಫಿಕೇಶನ್ ನೋಡಿದಾಗ ರೀಜನಲ್ ಲೋಕಲೈಸ್ಡ್ ಗೇಮ್ಸ್ ಮತ್ತೆ ಗ್ಲೋಬಲ್ IPs ಗಳನ್ನ ಖರೀದಿಸೋದು, ಮತ್ತೆ ಆಫ್ಲೈನ್ ಗೇಮಿಂಗ್ ಹಾಗೆ ಗೇಮಿಂಗ್ ಎಕೋಸಿಸ್ಟಮ್ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಅದನ್ನ ಬಿಲ್ಡ್ ಮಾಡೋದು. ಆದ್ರೆ ಈ ಒಂದು ಅಗ್ರೆಸಿವ್ ಕಾರ್ಯತಂತ್ರಗಳು ಹೈ ಮಾರ್ಕೆಟಿಂಗ್ ಮತ್ತೆ ಆಪರೇಷನಲ್ ಕಾಸ್ಟ್ ಜೊತೆಗೆ ಬರುತ್ತೆ. ನಾವು 3 ದೊಡ್ಡ ಸವಾಲುಗಳನ್ನು ಕೂಡ ಐಡೆಂಟಿಫೈ ಮಾಡಿದೀವಿ. ಹೆಚ್ಚಿನ ಅಡ್ವರ್ಟೈಸಿಂಗ್ ಮತ್ತೆ ಎಂಪ್ಲಾಯಿ ಕಾಸ್ಟ್, ಹಾಗೆ ಹೆಚ್ಚುತ್ತಿರೋ ಒಂದು ಡೆಟ್ ಡೇಸ್. ಇದೊಂದು ಪರ್ಚೇಸ್ ಮಾಡಾದ್ಮೇಲೆ ಕೆಲವು ಕಂಪನಿಗಳು ಸ್ಟ್ಯಾಗ್ನೆಂಟ್ ಪ್ರದರ್ಶನನ ತಗೊಳತ್ತೆ. ಈ ಚಾಲೆಂಜಸ್ ಗಳು ಮುಂದುವರೆದ್ರೆ ಅವು ನಜಾರಾದ ಲಾಂಗ್ ಟರ್ಮ್ ಬೆಳವಣಿಗೆಯ ಸಸ್ಟೈನಬಿಲಿಟಿಗೆ ಅಪಾಯನ ಖಂಡಿತವಾಗ್ಲೂ ತಗೊಂಡ್ಕೊಡ್ಬೋದು. ನಿಮ್ಗೆ ಏನ್ಸುತ್ತೆ? ನಜಾರಾದ ಕಾರ್ಯತಂತ್ರ ಅದನ್ನ ಒಂದು ನಿಜವಾದ ಗ್ಲೋಬಲ್ ಗೇಮಿಂಗ್ ಕಂಪನಿ ಮಾಡುತ್ತಾ, ಅಥವಾ ಈ ಸವಾಲುಗಳು ಅವರ ಬೆಳವಣಿಗೆಯನ್ನ ಅನ್ಸಸ್ಟೈನಬಲ್ ಮಾಡುತ್ತಾ? ಕಮೆಂಟ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ನಮಗೆ ತಪ್ಪದೇ ತಿಳಿಸಿ. ಹಾಗೆ ನಿಮ್ಗೆ ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಗೆ ಮುಂದಿನ ಒಂದು ಸೆಕ್ಟರ್ ಅನಾಲಿಸಿಸ್ ಅಲ್ಲಿ ಸಿಗ್ತೀನಿ. ನಾನು ನಿಮ್ಮ ಅನಲಿಸ್ಟ್ ಚಂದನಾ ಗೌಡ. ವಿಡಿಯೋನ ಹೀಗೆ ನೋಡ್ತೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.